ಪರಮಾತ್ಮನ ಗುರುದೇವರ ಅಪಾರ ಕೃಪೆಯಿಂದ ನಾವೆಲ್ಲರೂ ಸ್ವಸ್ಥಚಿತ್ತರಾಗಿ ಭಗವಂತನ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದೇವೆ. ಮನುಷ್ಯನ ಜೀವನದಲ್ಲಿ ಯಾವುದೇ ಒಂದು ಕಾರ್ಯ ನಿಷ್ಪತ್ತಿ ಫಲಿಸಬೇಕಾದರೆ ಅದಕ್ಕೆ ಅನಂತ ಕಾರಣಗಳು ಅದಾವ ಅನ್ನೋದನ್ನು ನಾವು ಮರೆತಿರಬಾರದು. ಬಹುಜನ ಅಜ್ಞಾನಿಗಳು, ಧರ್ಮದ ಜ್ಞಾನ ಇಲ್ಲದವರು, ಅದರೊಳಗೆ ಮತ್ತು ಅವಿವೇಕಿಗಳಾಗಿರತಕ್ಕಂಥ ಜನರು ಸ್ವಬುದ್ಧಿ, ಸ್ವಧನ, ಸ್ವಪ್ರಯತ್ನ ಮೂಲಕವಾಗಿ ಅಚಿಂತ್ಯನಾಗಿರುವ ಪರಮಾತ್ಮನನ್ನು, ಗುರುದೇವನನ್ನು ಮರಿತಾರೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತು. ಜಗತ್ತಿನೊಳಗೆ ನಾಮರೂಪಗಳು, ಅಸ್ಥಿಭಾತಿ ಪ್ರಿಯಗಳು ಅಂತ 5 ವಸ್ತುವಿನಿಂದ ಕೂಡಿಕೊಂಡದ ಪ್ರಪಂಚ. ಕೇಳುವುದು, ನೋಡುವುದು, ನೋಡುವುದು ರೂಪ, ಕೇಳುವುದು ಶಬ್ದ. ಪ್ರಪಂಚದಲ್ಲಿ ಇವೆರಡೂ ಪ್ರಾಮುಖ್ಯವಾಗಿ ಅದಾವ, ಕಣ್ಣು, ಕಿವಿ. ಸಮಸ್ತ ಇಂದ್ರಿಯಗಳಲ್ಲಿ ಇವೆರಡನ್ನು ನಾವು ಸುಂದರವಾಗಿ ಉಪಯೋಗ ಮಾಡಿಕೊಂಡೇವೆ ಅಂತ ಕೇಳಿದರೆ, ಮಹಾನುಭಾವರು ಹೇಳಿದಂತೆ ನಮಗೆ ಸುಖವಸೆ ತುಜೆ ಪಾಯಿ ಮಜ ಠೇವಿ ತ್ಯಾಚಿ ಠಾಯಿ. ಸುಖ ಅಲ್ಲೇ ಅದ, ನಿಮ್ಮಲ್ಲೇ ಅದ. ಪರಂತು ಮನ ಮತ್ತು ವಾಣಿ, ಕಿವಿ ಇವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವುದೇ ಇರುವುದರಿಂದ ಸುಖದ ಬದಲಾಗಿ ನಾವು ದುಃಖವನ್ನು ಅನುಭವ ಮಾಡ್ತಾ ಇದ್ದೇವೆ ಅನ್ನೋದು ನಮ್ಮೆಲ್ಲರಿಗೆ ಪರಿಚಯ ಅದ. ಸಮಸ್ತ ದುಃಖಕ್ಕೂ ಸುಖಕ್ಕೂ ನರಕಕ್ಕೂ ಸ್ವರ್ಗಕ್ಕೂ ಮೂಲ ಕಾರಣವನ್ನು ಮನುಷ್ಯ ವಿಚಾರ ಮಾಡಬೇಕು. ದುಃಖ ಬಂತು ಅಂತ ಗೋಳಾಡ್ತೇವೆ, ಸುಖ ಬಂತು ಅಂತ ಹೀರಿಕಾಯಿ ಆಗ್ತೇವೆ. ಪರಂತು ಈ ಸುಖಕ್ಕೂ ದುಃಖಕ್ಕೂ ಕಾರಣ ಏನು ಅನ್ನತಕ್ಕಂಥದ್ದನ್ನು ನಾವು ವಿಚಾರ ಮಾಡಲಿಲ್ಲ. ಅದಕ್ಕೆ ಮಹಾತ್ಮರು ಏನಂತಾರೆ, ಸುಖ ದುಃಖದಲ್ಲಿ ಸಮಾನವಾಗಿ ಇರ್ತಾರೆ. ಬೆಂಕಿ ಇಟ್ಟರು ಅಷ್ಟೇ, ಬಂಗಾರ ಇಟ್ಟರು ಅಷ್ಟೇ. ಹಾಗೆ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಇದ್ದರು, ಹಾಗೆ ಇರಲಿಕ್ಕೆ ಎಲ್ಲರಿಗೂ ಕೂಡ ಬರ್ತದೆ. ಸತ್ಯ ವಸ್ತು ಯಾರ ಸ್ವಾಧೀನ ವಸ್ತು ಅಲ್ಲ. ಪರಮಾತ್ಮ ಯಾರಿಗೆ ಒಬ್ಬರಿಗೆ ಅಂತ ಇಲ್ಲ. ಸಮಸ್ತ ಜೀವಗಳಿಗೆ ಪರಮಾತ್ಮ ಸಮಾನದನ ಆಕಾಶದಂತೆ. ಭೂಮಿ ಎಲ್ಲರಿಗೂ ಇರಕ್ಕೆ ಕೊಡ್ತದ. ದುಷ್ಟ, ಶಿಷ್ಟ, ಕಳ್ಳ, ಪಾಮರ ಎಲ್ಲರಿಗೂ ಭೂಮಿ ಅದ, ಎಲ್ಲರಿಗೆ ಗಾಳಿ ಅದ, ಎಲ್ಲರಿಗೆ ಆಕಾಶ ಅದ. ಪರಮಾತ್ಮ ಇವೆಲ್ಲಕ್ಕಿಂತನೂ ದೊಡ್ಡವದನ, ಎಲ್ಲರಿಗೂ ಅದ. ದುಷ್ಟರಿಗೂ ಅದೇ ನೀರು, ಅದೇ ಮಳಿ, ಅದೇ ಅನ್ನ. ಪೂಜೆ ಮಾಡೋ ಭಕ್ತರಿಗೂ ಕೂಡ ಅದೇ ಬೆಳಕು, ಅದೇ ನೀರ, ಅದೇ ಗಾಳಿ ಪರಮಾತ್ಮ ಕೊಡ್ತಾನೆ. ಬಹಳ ದೊಡ್ಡ ಮನಸ್ಸು. ಎಂದಾದರೂ ತಾಯಿ ತಪ್ಪ ಮಾಡಿದ ಮಗನಿಗೆ ಹೊಡೆದಾಳು, ಉಪವಾಸ ಇಟ್ಟಾಳು. ಪರಂತು ಪರಮಾತ್ಮ ನೀ ತಪ್ಪು ಮಾಡಿದಿ, ನಿನಗೆ ಗಾಳಿ ಕೊಡಂಗಿಲ್ಲ, ಉಸಿರಾಡಕ್ಕೆ ಬಿಡಂಗಿಲ್ಲ ಅಂತ ಪರಮಾತ್ಮ ಎಂದೂ ಅಂದಿಲ್ಲ. ಅದಕ್ಕೆ ಮಹಾನುಭಾವರು ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖ ತ್ವಮೇವ ಅಂತ ಹಾಡಿ ಹರಿಸಿದರು ಪರಮಾತ್ಮನಿಗೆ. ಯಾಕೆ ಅಂಥ ದೊಡ್ಡ ಹೊಟ್ಟೆ ಅಂತಾರಲ್ಲ, ಅಂಥ ಹೊಟ್ಟೆ ಜಗತ್ತಿನೊಳಗೆ ಯಾವ ಮಾನವನಿಗೂ ಬರುವುದಿಲ್ಲ.
ಮಹಾತ್ಮರನ್ನು ಬಿಟ್ಟು. ಅದಕ್ಕೆ ನಮ್ಮ ಜೀವನದಲ್ಲಿ ಅಂಥ ಪರಮಾತ್ಮನನ್ನು ನಾವು ಪಡಿಬೇಕು. ಆ ಶಾಂತಿ ನಮಗೆ ಬರಬೇಕು, ಆ ಸಮಾಧಾನ ನಮಗೆ ತಟ್ಟಬೇಕು, ನಮಗೆ ಮುಟ್ಟಬೇಕು ಅಂತ ಅಭಿಪ್ರಾಯ ಮಾಡಿದರೆ ಸ್ವಲ್ಪ ಪ್ರಯತ್ನ ಅದ, ಅದಕ್ಕೆ ಮತ್ತೇನು ಇಲ್ಲ. ನಾವು ಪ್ರಪಂಚಕ್ಕೆ ಎಷ್ಟು ಪ್ರಯತ್ನ ಮಾಡ್ತೇವೆ ಅದರ 4ನೇ 2ನೇ ಸತ್ಯವಾಗಿ ಭಕ್ತಿಯಿಂದ ಪರಮಾತ್ಮನಿಗೆ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಆಗ್ತದೆ. ಪುಣ್ಯಾತ್ಮರೇ, ಅದು ಎಂದು ನಿಮ್ಮ ಕೈ ಬಿಟ್ಟು ಹೋಗುವುದಿಲ್ಲ. ಮಹಾತ್ಮರು ತಪಶ್ಚರ್ಯ ಮಾಡ್ಯಾರ. ಎಷ್ಟು ವರ್ಷ ಮಾಡ್ಯಾರ? 10-20 ವರ್ಷ ಅಲ್ಲ, ತಿಂಗಳ 2 ತಿಂಗಳ 6 ತಿಂಗಳ ಮಾಡ್ತಾರೆ. ಅವ್ರಿಗೆ ಸಿಕ್ಕ ಪರಮಾತ್ಮ, ಸುಖ ಸಿಕ್ತು, ಆನಂದ ಸಿಕ್ತು. ಪರಂತು ಯಾವ ಸುಖಕ್ಕಾಗಿ ನಾವು ಹುಟ್ಟಿದ ಮೇಲೆ ಇಲ್ಲಿ ತನಕನೂ ಪ್ರಯತ್ನ ಮಾಡಕತ್ತೇವೆ. ಒಬ್ಬರಲ್ಲ, ಹೆಂಡತಿ ಮಾಡ್ಕೊಂಡೇವಿ, ಮತ್ತೆ 4 ಮಕ್ಕಳು ಹಡ್ದೇವಿ, ಎಲ್ಲರೂ ಕೂಡಿ ಪಡಿಬೇಕು, ಪ್ರಯತ್ನ ಮಾಡಿ ಆ ಸುಖ ಪಡಿಬೇಕು ಅಂದರೆ ಆ ಸುಖ ಸೂತ್ರ ಹರಿದ ಪತಂಗ. ಗಾಳಿಪಟ ಆಡಿಸ್ತಾರಲ್ಲ, ಕೈಯಾಂದ ಹಗ್ಗ ಹರಿದದ, ಅದು ಹ್ಯಾಂಗ ಎಲ್ಲಿ ಹೋಗಿ ಬೀಳ್ತದೋ ಹಾಗೆ ನಮ್ಮ ಮನಸ್ಸು, ನಮ್ಮ ಸುಖ ಹೋಗಿ ಬಿದ್ದದ. ನಮಗೆ ಸಿಕ್ಕಿಲ್ಲ, ಸಿಗುವುದಿಲ್ಲ ಅಂತ ನಮಗೆ ಗೊತ್ತದ. ಪರಂತು ಈ ಸಮಸ್ತ ಆಯುಷ್ಯನ್ನ, ಈ ಬುದ್ಧಿಯನ್ನ, ಈ ಬಲವನ್ನ ಎಲ್ಲವೂ ಅದಕ್ಕನೇ ಖರ್ಚು ಮಾಡ್ತೇವಲ್ಲ. ಅದಕ್ಕೆ ಮಹಾತ್ಮರು ಭಜಗೋವಿಂದಂ ಮೂಢಮತೆ, ಭಜಗೋವಿಂದಂ ಮೂಢಮತೆ. ಹೇ ಮೂರ್ಖ, ನೀನು ಸಂಸಾರಕ್ಕೆ ಎಷ್ಟು ಪ್ರಯತ್ನ ಮಾಡ್ತಿ ಶಾಂತಿಗಾಗಿ, ಅದರದ ಒಂದು ಪೈಸಾ ಪರಮಾತ್ಮನಿಗೆ ಮಾಡಿದ್ರೆ ನಿನಗೆ ಪರಮಾತ್ಮ ನಿನ್ನ ಮನೆಯೊಳಗೆ ವಾಸ ಮಾಡುತ್ತಿದ್ದ. ಶರಣರ ಮನೆಯೊಳಗೆ ಹೆಂಗೆ ವಾಸ ಮಾಡ್ಯ ಹೇಳದ್ದು ಕೇಳ್ಯಾನ. ಕಟ್ಟಿಗೆ ಆಯ್ದಾನ, ಬಟ್ಟಿ ಒಗದಾನ ಅವ್ರ ಮನ್ಯಾಗ. ಶರಣರ ಕಥೆ ಕೇಳ್ತೀರಿ. ಅವರು ಸಾಯುವಾಗ ನಮಗೆ 30 ವರ್ಷ ಪ್ರಯತ್ನ ಮಾಡಿಲ್ಲ, ಎಲ್ಲೋ ಸ್ವಲ್ಪ ಪ್ರಯತ್ನ ಮಾಡಿರ್ಬೇಕು. ಇಡೀ ಆಯುಷ್ಯವನ್ನ ಪರಮಾತ್ಮನ ದಾಸನಾಗಿ ಮಾಡಿಕೊಂಡ್ರು, ಪರಮಾತ್ಮನ ಕಂಡ್ರು, ಆನಂದ ಉಂಡ್ರು. ಪುಣ್ಯಾತ್ಮರೇ, ಇದೆಲ್ಲಕ್ಕೂ ಕಾರಣ ಏನು ಅಂದ್ರೆ ಒಂದು ಮನಸ್ಸು. ಸ್ವಲ್ಪ ಈ ಮನಸ್ಸನ್ನ ನೀವು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರಿ, ಸ್ವಲ್ಪ ಹೊತ್ತು ಪೂಜಾ ಕುಂತಕ್ರೇ, ಪಾಠ ಓದುವಾಗರೇ, ಜಪ ಮಾಡುವಾಗರೇ, ಪ್ರವಚನ ಕೇಳುವಾಗರೇ, ಇಷ್ಟೇ, ಬಹಳ ಬೇಕಾಗಿಲ್ಲ. ಪರಮಾತ್ಮ ಸ್ವಲ್ಪ ಕೇಳ್ತಾನೆ. ಮಾಡಿದ ಅಡಿಗೆಲ್ಲ ನೈವೇದ್ಯ ಹಿಡಿತೀರಿ ನೀವು? ಇಲ್ಲ. 10 ಹೋಳಿಗೆ, ಒಂದು ಅರ್ಧ ಹೋಳಿಗೆ, ಒಂದು ಗಡಿಗೆ ಅಂದಾಗ 1 ಚಮಚೆ ಅನ್ನ ಇಟ್ಟೇ ಕೊಡ್ತೀರಲ್ಲ. ಇನ್ನು ಪೂರ ಒಯ್ದು ಅವನ ಮುಂದೆ ಇಡ್ತೀರಿ. ಪರಂತು ಅಂತೀರಿ ತ್ವದೀಯ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯ. ಪರಮಾತ್ಮ ನ ಮಮ, ಇದು ನಂದಲ್ಲ ಪರಮಾತ್ಮ. ಈ ನಾ ಮಾಡಿದ ಅನ್ನ ನಂದಲ್ಲ, ನಿಂದೆ. ನಾ ಮಾಡಿದ ರೊಟ್ಟಿ ನಂದಲ್ಲ, ನಿಂದೆ. ನಾ ಮಾಡಿದ ಪಲ್ಯ ನಂದಲ್ಲ, ನಿಂದೆ. ನಿನ್ನ ವಸ್ತು ನಿನಗೆ ಅರ್ಪಣೆ ಮಾಡ್ತೇನೆ ಅಂತಕ್ಕಂಥ ಭಾವಾರ್ಪಣ ಬುದ್ಧಿ, ಮನಸ್ಸಿನ ಅರ್ಪಣ ಬುದ್ಧಿ ಮನುಷ್ಯನಿಗೆ ಬಂತು ಅಂತ ಕೇಳಿದರೆ ಪರಮಾತ್ಮ ನಿಮ್ಮ ನೈವೇದ್ಯವನ್ನು ತಗೊಂಡಿಲ್ಲ. ಪರಮಾತ್ಮ ಅದರಾಗ ಕಂಜೂಸ್ ಮಾಡ್ತೇವೆ ನಾವು. ಯಾವನೋ ಒಬ್ಬ ದಿನಂಪ್ರತಿ ಪರಮಾತ್ಮನಿಗೆ ಸಕ್ಕರೆ ಹಾಲ ನೈವೇದ್ಯ ಮಾಡ್ತಿದ್ದ. ದಿನ 1 ಕಪ್ ಸಕ್ಕರೆ, ಹಾಲ, 1 ಚಮಚೆ. ಅದು ಮಾನಸ ಪೂಜೆ. ಬಟ್ಲ ಹಾಲಲ್ಲ, ಮನಸ್ಸನಾಗೆ ಬಟ್ಲ, ಮನಸ್ಸನಾಗೆ ಹಾಲ, ಮನಸ್ಸನಾಗೆ ಸಕ್ಕರೆ ಕೊಡ್ತಿದ್ದವು. ಪರಮಾತ್ಮ ಖುಷಿ ಆಗ್ತಿದ್ದ. ಈ ಸಕ್ಕರೆ ಹೊರಗಿಂದ ನಮ್ದಲ್ಲ, ಅವಂದೇ. ಈ ಹಾಲು ಅವಂದೇ, ಈ ಆಕಳು ಅವಂದೇ, ಈ ಕಬ್ಬು ಅವಂದೇ.
ಇಷ್ಟು ಕಂಜೂಸಿದ್ದವ ಮನಸ್ಸಲ್ಲೇ ಎಲ್ಲ ಕೊಡ್ತಿದ್ದವ, ಸಾಮಾನು ಇಡ್ತಿದ್ದಿಲ್ಲ ಏನು. ಇಟ್ಟು ಜಿಪುಣ ಕಣ್ಣು ಮುಚ್ಚಿಯಿಂದ ಮಾಡ, ಒಂದು ಕಪ್ ಹಾಲು ಇಟ್ಟೆ, ಒಂದು ಚಮಚ ಸಕ್ಕರೆ ಹಾಕಿದೆ, ಒಂದು ಸ್ವಲ್ಪ ಏನಪ್ಪ ಅಂತಂದ್ರೆ ನೈವೇದ್ಯ ಹಿಡಿದೆ ಮಾಡ್ತಿದ್ದ. ಮನಸ್ಸಿನಾಗ ದಿನ ಮಾಡಿ 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 ಮನಸ್ಸಿನಾಗ ಇಷ್ಟು ದೃಢ ಆಯಿತು. ಒಂದು ದಿವಸ ಏನು ತಪ್ಪಾಯಿತು ಅಂತ ಕೇಳಿದ್ರೆ 1 ಚಮಚೆ ಹಾಕು ಸಕ್ಕರೆ 2 ಚಮಚೆ ಬಿತ್ತು ಮನಸ್ಸಿನಾಗ್ರಿ. ಅಯ್ಯೋ ಅಂತ ಮಾಡಿ ತೆಗಿಬೇಕಂತ ಹೋದ, ಕಣ್ಣು ಮುಚ್ಚಿ ಆಗ್ತಿದ್ದ ನಾವು. ಹೋದ, ಯಾರೋ ಕೈ ಹಿಡಿದ್ರು, ಕಣ್ಣು ತೆರೆದ, ಕೃಷ್ಣ. ಆಶ್ಚರ್ಯ ಆಯ್ತು ಅವನಿಗೆ. ಅಯ್ಯೋ, ಸೋಳು ಸಕ್ಕರೆ ಹಾಕಿದ್ರೆ ಭೇಟಿಯಾಗಿದೆ, ಕರೆ ಹಾಕಿದ್ರೆ ಏನಾಗ್ತಿತ್ತು ಅಂದವ. ಸಕ್ಕರೆನ ಹಾಕೇ ಇಲ್ಲ. ಮಾನಸ ಪೂಜೆ ದಿನಂಪ್ರತಿ ಸಕ್ಕರೆ ಹಾಕಿದ್ರೆ 1 ಚಮಚೆ ಹೆಚ್ಚಾದ್ರೆ ಇಷ್ಟು ಜಿಪುಣ ತೆಗಿಬೇಕಂತ ಕೈ ಹಾಕೋದ್ರೆ ಪರಮಾತ್ಮ ಕೈ ಹಿಡೋದಂತ. ಸಕ್ಕರೆ ಏನು ಇಲ್ಲ, ಸಕ್ಕರೆ ಇಲ್ಲೇ ಇಲ್ಲ ಅಲ್ಲಿ. ಪರಂತು ನಿನ್ನ ಮನಸ್ಸು. ಶಾಸ್ತ್ರ ಹೇಳ್ತದ ಏನಪ್ಪ ಅಂದ್ರೆ ಮನಸ್ಸು ಇರ್ಬೇಕ್ರಿ. ಏನು ಮಾಡ್ತೀರಿ ಮನಸ್ಸು ಇರ್ಬೇಕು. ಆ ಮನಸ್ಸು ನೀವು ತಿಳಿದು ಮನಸ್ಸನ್ನು ಅರಿತು ಮನಸ್ಸಿನ ಗುರುತು ಮಾಡ್ಕೊಂಡು ಕೆಲಸ ಮಾಡಿದ್ರಿ ಅಂದ್ರೆ ಕೆಲಸ ಆಗ್ತಾವ. ಅಡ್ರೆಸ್ ಗೊತ್ತಿಲ್ಲದೆ ಮನೆ ಆರ್ಡ್ರ್ ಮಾಡಿದ್ರೆ ಮುಡ್ತದ. ಅಡ್ರೆಸ್ ಇಲ್ಲದೆ ಪತ್ರ ಬರೆದ್ರೆ ಹೋಗಿ ಮುಟ್ಟಕ್ಕಿಲ್ಲ, ಹೋಗಿ ಬೀಳ್ತಾವೆ ಎಲ್ಲರೇ. ಡೆಡ್ ಲೆಟರ್ ಆಫೀಸ್ ಅಂತ ಕಲ್ಕತ್ತಾದಾಗ ಅಡ್ರೆಸ್ ಇಲ್ಲ ಪತ್ರ ಎಲ್ಲ ಅಲ್ಲಿ ಹೋಗಿ ಬೀಳ್ತಾವಂತ ಒಮ್ಮೆ ಸುಡ್ತಾವಂತ ಹಾಕವ್ರೆಲ್ಲ, ಅವ್ರಿಗೆ ಡೆಡ್ ಲೆಟರ್ಸ್ ಆಫೀಸ್ ಅಂತ. ಆಗ ಮನುಷ್ಯನಿಗೆ ಧ್ಯೇಯ ಮನಸ್ಸಿನೊಳಗೆ ಪರಮಾತ್ಮನ ನೆನೆಸ್ಬೇಕು. ಅದಕ್ಕೇ ಶಾಸ್ತ್ರ ಮನಸ್ಸು ಶುದ್ಧ ಸಿದ್ಧ ಇರಬೇಕು. ಅದು ಹಳ್ಳ ಆರಿಸಲಾರದೆ ಅನ್ನ ಮಾಡಿದ್ರಿ ಅಂದ್ರೆ, ಹಳ್ಳ ಆರಿಸ್ಲ ಅನ್ನ ಮಾಡಿದ್ರಿ ಅಂದ್ರೆ ಏನಾಗ್ತದೆ ಗೊತ್ತದ ನಿಮಗೆ? ಹಲ್ಲು ಮುರಿತವ, ಕಪಾಳನೂ ಬಾಯ್ತದ, ಹೊಡಿತಾರೆ. ಉಂಡವ್ರು ಹಲ್ಲು ಮುರಿತವ, ಮಾಡಿದವ್ರು ಕಪಾಳ ಬಾಯ್ತದ. ಮುರಿತದಿಲ್ಲ. ಹಳ್ಳು ತೆಗಿಬೇಕ್ರಿ. ಹಳ್ಳು ತೆಗೆದು ಅಡಿಗೆ ಮಾಡಿದ್ರಿ ಅಂದ್ರೆ ಒಂದು ತುತ್ತ ಉಂಡ್ರಿ, ಶಾಂತಿ ಆಗ್ತದೆ. ಬಾಯಾಗ ಊಟ ಮಾಡೋ ಹಳ್ಳು ಬಂತು ಅಂದ್ರೆ ಥೂ ಅಂತ ಉಳ್ತಾನೆ ಮನುಷ್ಯ. ಆಗ ನಮ್ಮ ಜೀವನದಲ್ಲಿ ನಾವು ಏನೇನು ಮಾಡ್ತೇವೆ ಅದ್ರಾಗ ಹಳ್ಳು ಬರಬಾರ್ದ್ರಿ. ನಾವು ಪೂಜೆ ಮಾಡ್ತೇವೆ, ಪಾಠ ಮಾಡ್ತೇವೆ, ಜಪ ಮಾಡ್ತೇವೆ, ದಾನ ಮಾಡ್ತೇವೆ, ಹಳ್ಳದ ಅದರೊಳಗೆ ಹಳ್ಳು ಇರಬಾರ್ದು. ನಾ ಅನ್ನೋದು ಇರಬಾರ್ದು. ಇದು ದೊಡ್ಡ ಹಳ್ಳದ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಈಡಿಸಿ ಕಾಡಿಸಿತ್ತು ಶಿವನ ಡಂಗುರ. ಬಸವಣ್ಣ ಹೇಳ್ತಾನೆ, ಮನಸ್ಸನಾಗಿ ಇರಬಾರ್ದು. ನಾ ಮಾಡೀನಿ ಅದು ಮಾಡಿ ಇರಬಾರ್ದು. ಮನದಲ್ಲಿ ಹೊಳೆದರೆ, ನೆನಪಿಡ್ರಿ, ಆಡಿದರೆ ಅಲ್ಲ, ಹೊಳೆದರೆ. ಮನಸ್ಸನಾಗ ಬಂದ್ರೆ ಹೊರಗೆ ಬಾಯಿರಿ ಅಂದ್ರೆ ಹೋಯ್ತು, ಹಾಳಾಗಿ ಹೋಯ್ತು ನಿಂದಲ್ಲ. ನಾ ಮಾಡಿನ ಕೊಟ್ಟಿನ ಜಪ ಮಾಡಿ ಮುಂಜಾನೆ ದಿನ 3 ತಾಸು ಕೊಂಡಿರ್ತೀನಿ ರೀ. ಯಾಕೆ ಕೊಂಡಿರ್ತಿ? ಮಂದಿ ಹೇಳಕ್ಕೆ. ಜಪ ಮಾಡಿದ ಕೂಡಲೇ ಮನೆಯವರು ತಿರುಗಿ ಹೇಳೋದು, ನಾನು 3 ತಾಸು ಮಾಡೀನಿ, 4 ತಾಸು ಮಾಡಿ ಜಪ ಮಾಡಿ. ಮನದಲ್ಲಿ ಹೊಳೆದರೆ ಬಾಯಿಗೆ ಬರುವುದಲ್ಲ. ನಾ ಮಾಡೀನಿ ಜಪ, ನಾ ಮಾಡೀನಿ ತಪ, ನಾ ಮಾಡಿನ ದಾನಾತ್ಮ್ಯ ಮನಸ್ಸನಾಗ ಬರಬಾರ್ದು. ಹೇಳುವುದಲ್ಲ ಮಂದಿ ಮುಂದೆ, ನಾವು ಹೇಳ್ಕೋ ತಿರುಗಾಡ್ತೇವೆ. ನಿಮ್ಮ ಮನಸ್ಸನಾಗೆ ಬರಬಾರ್ದು. ಬಂತು, ಏಡಿಸಿ ಕಾಡಿಸಿತ್ತು ಶಿವನ ಡಂಗುರ. ಬಸವಣ್ಣ ನಿಮಗೆ ಪರಮಾತ್ಮ ಬಿಡಂಗಿಲ್ಲ. ನಿಮಗೆ ಏನು ಕೊಟ್ಟಿದೆಪ್ಪ? ನೀ ಏನು ಕೊಟ್ಟಿದಿ? ಪರಮಾತ್ಮ ಕೊಟ್ಟಿದಿ. ಬೆಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನವನ್ನು ಕೊಂಡು ಅನ್ಯರನ್ನು ಹೊಗಳು ಪುಣ್ಯಗಳನ್ನು ಏನೆಂಬೆ ರಾಮನಾಥ. ಇಡೀ ಜಗತ್ತೆಲ್ಲ ಪರಮಾತ್ಮ. ನೀ ಏನು ಕೊಟ್ಟಿದಿ? ಭೂಮಿ ಕೊಟ್ಟನ, ಭೂಮಿಯಾಗ ಹೊಟ್ಟ ಅನ್ನ ಕೊಟ್ಟಿರ್ಬೇಕು. ನೀ ಮತ್ತೇನು ಕೊಟ್ಟಿದಿ? ಭೂಮಿ ಕೊಟ್ಟನ ಪರಮಾತ್ಮ. ಆ ಭೂಮಿ ನೀ ದಾನ ಮಾಡಿನಂತ. ಯಾರು? ನಿಮ್ಮ ಅಪ್ಪಂದ ಭೂಮಿ. ಅದು ಪರಮಾತ್ಮ ಮಾಡುತ್ತೆ. ಜಗತ್ತಿನೊಳಗೆ ಇದು ಇರಬಾರ್ದ್ರಿ. ಮನಸ್ಸು ಇರಬಾರ್ದು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಈಡಿಸಿ ಕಾಡಿಸಿತ್ತು ಶಿವನೊಡ. ಮಾಡಿದ ನೆನ್ನದರ ಲಿಂಗಕ್ಕೆ, ಮಾಡಿದ ನೆನ್ನದರ ಜಂಗಮಕ್ಕೆ.
ದೇವರು ಹುಡಿ ಕಟ್ಸೀನಿ, ನಾ ಇಷ್ಟು ಮಂದಿಗೆ ಊಟ ಹಾಕ್ಸೀನಿ. ಇಡೀ ಜಗತ್ತಿಗೆ ಊಟ ಹಾಕಿಸ್ತಾನೆ ಪರಮಾತ್ಮ. ನೀನು 4 ಮಂದಿ ಹಾಕ್ಸಿರ್ಬೇಕು, ಇಡೀ ಜಗತ್ತಿಗೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನಗಳು ಊಟ ಹಾಕ್ತಾನೆ ಪರಮಾತ್ಮ. ನೀ ಏನಾಗ್ತಿ? ಮನುಷ್ಯನ ಮನದಲ್ಲಿ ಇದು ಇರಬಾರ್ದು. ಅದಕ್ಕೆ ಶಾಸ್ತ್ರ ಹೇಳ್ತಾನೆ ಹೆಂಗೆ ಇರಬೇಕು ಅಂತ ಕೇಳಿದರೆ, ಮರಿಬೇಕ್ರಿ, ಈ ಕೈಲೇ ಮಾಡಿದ ದಾನ ಈ ಕೈ ಗೊತ್ತಿರಬಾರ್ದು. ಮಾಡಿದ ನೆನ್ನದಿರ, ನೀಡಿದ ನೆನ್ನದಿರ ಜಂಗಮಕ್ಕೆ, ಮಾಡಿದ ನೆನ್ನದಿರ ಲಿಂಗಕ್ಕೆ. ಶಾಸ್ತ್ರ ನಮಗೆ ಅದನ್ನೇ ಮನಸ್ಸು ಹೇಳ್ತದೆ. ಮುಳ್ಳ ಅದು ಜಾಲಿದೇ ಇರಲಿ, ಅದು ಬಂಗಾರದೇ ಇರಲಿ, ಚೂಸ್ತದಲ್ಲ, ಕಾಲಿಗೆ ಚೂಸ್ತದಲ್ಲ. ಬಂಗಾರ ಮುಳ್ಳ ಇಟ್ಕೋತೀರಿ, ಯಾವುದೇ ಅಲ್ಲಿ ಮುಳ್ಳೇ ಅದು, ಎದರದೇ ಇರಲಿ. ಆಗ ಇದು ನಾನು ಅನ್ನೋದು ಮುಳ್ಳು ಪ್ರಪಂಚದಲ್ಲಿಯೂ ಇರಬಾರ್ದು, ಭಗವಂತನ ಮಾರ್ಗದಲ್ಲಿಯೂ ಕೂಡ ಇರಬಾರ್ದು. ಇದನ್ನು ಬಲು ದೂರ ಅಂತಾರವರು, ಬಲು ದೂರ. ಹೆಂಗೆ ಗುಡಿ ಬರಕ್ಕೆ ಚಪ್ಪಲ್ ದೂರ ಬಿಟ್ಟು ಬರ್ತೀರಲ್ಲ, ಗುಡೆ ಒಯ್ಯಂಗಿಲ್ಲಲ್ಲ. ಚಪ್ಪಲ್ ಬಿಡೋದಂದ್ರೆ ಏನು ಅರ್ಥ? 2 ಜೋಡ ಹಂಗೆ ನಾನು ನಂದು ಅನ್ನೋದು ಬಿಡಬೇಕು. ಅದು ಹೊರಗೆ ಚಪ್ಪಲ್ ಅದಾವ, ಎಷ್ಟೇ ಕಿಮ್ಮತ್ತಿನ ಇಲ್ದಕ್ಕೆ ಅವು ಅಲ್ಲೇ ಜಾಗ ಅದ. ಅದಕ್ಕೆ ಮನೆಯಾಗಿಲ್ಲ, ಒಳಗಿಲ್ಲ, ದೇವ್ರ ಗುಡಿಯಾಗಿಲ್ಲ. ನಿಮ್ಮ ಮನ್ಯಾಗ ನೀವು ದೇವ್ರ ಮನೆಗೆ ಒಯ್ಯಂಗಿಲ್ಲ, ಪರಮಾತ್ಮನ ಹಂತಕ್ಕೆ ಹೆಂಗೆ ಒಯ್ತೀರಿ? ನಾನು ನಂದು ಅನ್ನೋದು. ಇದು ಏಡಿಸಿ ಕಾಡಿಸಿತ್ತು ಶಿವನ ಡಂಗುರ. ಮಹಾನುಭಾವರು ಹೇಳಿದರು, ನೀ ದೇವರಿಗೆ ಮಹಾತ್ಮರಿಗೆ ಏನು ಕೊಡೋದಕ್ಕಿಂತಲೂ ನಿನ್ನ ಮನಸ್ಸು ಕೊಡು, ನಿನ್ನ ಮನಸ್ಸು ಕೊಡು. ಸಾಕು. ಆ ಮನಸ್ಸು ಕೊಟ್ಟೆಪ್ಪ ಅಂತ ಕೇಳಿದ್ರೆ ದಾಡ್ಸ. ಅದಕ್ಕೆ ಹೇಳ್ತಾನೆ ಅವನಪ್ಪ ಅಂದ್ರೆ, ತಡೆನಡೆ ಇಲ್ಲದ ಮಹಾ ನದಿಯಲ್ಲಿ ಒಡಲಿಲ್ಲದ ಅಂಬಿಗನು ಬಂದಿದ್ದಾನೆ. ಹಿಡಿಯುವ ಬಿಡುವ ಮನವು ಬೆಲೆಗೊಟ್ಟಡೆ ಕಡೆಗಾಣಿಸುವೆನು. ಇದು ಸಂಸಾರ ಸಮುದ್ರ ಅದ. ಇದು ಎಂದಿನಿಂದ ಚಾಲು ಆಗ್ಯದ, ಎಂದು ಮುಗಿತದ ಯಾರಿಗೂ ಗೊತ್ತಿಲ್ಲ. ಹುಟ್ಟು ತಾರೀಖು ಹೇಳ್ತೀರಿ, ಎಂದಿನಿಂದ ಚಾಲು ಮಾಡ್ರಿ ಹುಟ್ಟಕ್ಕಂದ್ರೆ ಗೊತ್ತದ? ಹೇಳಿ, ಈ ಜನ್ಮದ ಹಿಂದಕ್ಕೆ ನೀವು ಜ್ಯೋತಿಷ್ಠಿರ ಹಿಂದಿನ ಜನ್ಮದ ಕತ್ತಿದ್ದಿ, ಕುದುರಿದ್ದಿ, ನಾ ಇದ್ದಿ ಏನೇನು ಹೇಳ್ತಾರೆ ಅಲ್ಲ. ಇವತ್ತು ಹುಟ್ಟಿಲ್ಲ ನಾವು, ಹುಟ್ಟು ಕೆಲಸ ಬಹಳ ದಿವಸದಿಂದ ಮಾಡಕತ್ತೇವಿ. ತಡೆ ನಡೆ ಇಲ್ಲದ ಮಹಾನದಿ. ಇದಕ್ಕೆ ದಂಡಿ ಇಲ್ಲ, ಇದಕ್ಕೆ ಕೊನೆ ಇಲ್ಲ, ಇದಕ್ಕೆ ಮೂಲ ಇಲ್ಲ, ಇದಕ್ಕೆ ಅಂತ್ಯ ಇಲ್ಲ. ಇಂಥ ಅನಂತ ಜನ್ಮವನ್ನು ಏನೇನಾಗಿದೆವೋ, ಎಷ್ಟು ಸಲ ಹುಟ್ಟಿದೆವೋ. ಜನನವಾಗದ ಯೋನಿ, ಮರಣವಾಗದ ತಾಣ. ನಾವು ಹುಟ್ಟಲಾರದ ಹೊಟ್ಟೆ ಒಂದು ಇಲ್ಲ, ನಮ್ಮ ಹೂಳಾರದ ಜಾಗ ಈ ಜಗತ್ತಿನೊಳಗೆ ಅಂಗೈಯಟ್ಟಿಲ್ಲ. ಯಾವ ಮನೆಯೊಳಗೆ ನಾವು ಬೆಡ್ರೂಮ್ ಮಾಡಿದ್ದೀವಿ ಅಲ್ಲಿ ಎಷ್ಟು ಸಲ ಹೂಳ್ಯಾರೋ ನಿನಗೆ? ಎಷ್ಟು ಸಲ ಹೂಳ್ಯಾರ? ಬೆಡ್ರೂಮ್ ಮಾಡ್ತಾನೆ, ನಿನ್ನ ಹೆಣದ ರೂಮ್ ಅದು. ನಿನಗಲ್ಲಿ ಹೂಳ್ಯಾರ ಮೊದಲು ಎಷ್ಟೋ ಸಲ. ಮರಣವಾಗದ ತಾಣ ಒಂದಿಟ್ಟು ಅಂಗೈ ಇಟ್ಟಿಲ್ಲ. ಎಷ್ಟು ಸಲ ಹುಟ್ಟಿರ್ಬೇಕ್ರಿ? 2 ಸಲ ಹುಟ್ಟಿರ್ಬೇಕು. ಪರಂತು ಈ ಹುಟ್ಟು ಸಾವುಗಳು ನಮಗೆ ಗೊತ್ತಿಲ್ಲ. ಇಂಜೆಕ್ಷನ್ ಕೊಡ್ಬೇಕಾದ್ರೆ, ಆಪರೇಷನ್ ಮಾಡ್ಬೇಕಾದ್ರೆ ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನ್ ಕೊಡೋದೇ ಆಪರೇಷನ್ ಮಾಡಂಗಿಲ್ಲ. ಹಂಗೆ ಈ ಜನ್ಮ ಇಷ್ಟೆಲ್ಲ ಬರಕ್ಕೆ ಪರಮಾತ್ಮ ಇಂಜೆಕ್ಷನ್ ಕೊಟ್ಟ ನಿನಗೆ. ಮರಿವೆ ಎಷ್ಟು ಸಲ ಹೊಡೆಸ್ಕೊಂಡಿರ್ಬೇಕು ತಾಯಿ ತಂದೆಗಳಿಂದ? ಮರ್ತೀರಿಲ್ಲ? ಎಷ್ಟು ಸಲ ಬಯಸ್ಕೊಂಡಿರ್ಬೇಕು? ಮರ್ತೇವಲ್ಲ. ಮತ್ತೆ ಬಯಸ್ಕೊಳ್ಳಾರ್ದಂಗೆ ಇರ್ತೇವೆ, ಹೊಡೆಸ್ಕೊಳ್ಳಾರ್ದಂಗೆ ಮತ್ತೆ ಇರ್ತೇವೆ. ಒಂದು ಜನ್ಮದ ಕತೆ. ಅನಂತ ಜನ್ಮಗಳಲ್ಲಿ ನಾವು ಹುಟ್ಟಿ ಬಂದೇವೆ. ಅದಕ್ಕೆ ಮಹಾತ್ಮರು ಎನ್ನಾದರೂ ಬುದ್ಧಿ ಗಲಿಯಬಾರದೆ. ಈಗರೇ ನಿನಗೆ ಸಿಕ್ಕಾರ ಒಳ್ಳೆ ಕಣ್ಣ, ಒಳ್ಳೆ ಕಿವಿ, ಒಳ್ಳೆ ಬಾಯಿ, ಒಳ್ಳೆ ಕೈಯ, ಒಳ್ಳೆ ಕಾಲು ಕೊಟ್ಟನ. ಸತ್ಶಾಸ್ತ್ರಗಳು, ಸದ್ಗುರುಗಳು ಸಿಕ್ಕಾರ ನಿನಗೆ. ಈಗ ಇನ್ನಾದರೂ ಬುದ್ಧಿ ಗಲಿಯಬಾರದೆ.
ಹೇಳೋರಿಲ್ಲ, ಕೇಳಕ್ಕೆ ಮನಸ್ಸಿಲ್ಲ, ಮಾಡಕ್ಕೆ ಅನುಕೂಲ ಇಲ್ಲ. ಹೆಂಗೆ ಹೋಗ್ಬೇಕ್ರಿ ಅಲ್ಲಿಗೆ? ಎಷ್ಟು ಅನುಕೂಲ ಮಾಡ್ಯಾನ್ರಿ ನಿಮ್ಮೆಲ್ಲರಿಗೆ ಸುತ್ತಮುತ್ತ ಇದ್ದವರಿಗೆ. ಇಲ್ಲೇ ದೇವರು, ಇಲ್ಲೇ ಮಠ, ಇಲ್ಲೇ ಹೇಳೋರು, ಇಲ್ಲೇ ಕೇಳೋರು. ಇನ್ನಾದರೂ ಬುದ್ಧಿಗಲಿಯಬಾರದೆ. ಇಷ್ಟೆಲ್ಲ ಪರಮಾತ್ಮ ಅನುಕೂಲ ಮಾಡಿಕೊಟ್ಟಕ್ಕೆ ಪರಮಾತ್ಮನ ದಾರಿಯನ್ನು ಹೋಗುದಿದ್ರೆ ನಮ್ಮಂಥ ಪಾಪಿಗಳ ಜಗತ್ತಿನಾಗ ಮತ್ತೊಬ್ಬರು ಇಲ್ಲ. ಕ್ಷಿಪಾಮಿ ಅಶ್ರುಭಾನ್ ಲೋಕಾನ್, ಪರಮಾತ್ಮ ಹೇಳ್ದ ಅಂಥವರನ್ನೇ ಇಂತಹ ಜನ್ಮಕ್ಕೆ ಹಾಕ್ತೇನೆ, ಎದ್ದೇ ಬಂದಿರಬಾರ್ದವರು. ಅನಂತ ಜನ್ಮಗಳು ಅದೇ ಪಶು ಪಕ್ಷಿಯಾಗಿ ತಿರುಗ ಅಂಥ ಜನ್ಮಕ್ಕೆ ಒಯ್ತೀವಿ. ಇಂಥ ಜನ್ಮ ಬಂದ ಕಾಲಕ್ಕೆ ಮಾಡದಿದ್ರೆ ಎಂದು ಮಾಡ. ಇಷ್ಟು ಅನುಕೂಲ. ಹೇಳೋರು ಕೇಳೋರು, ಒಳ್ಳೆ ಕಣ್ಣ, ಒಳ್ಳೆ ಬಾಯಿ, ಒಳ್ಳೆ ಕೈಯ, ಒಳ್ಳೆ ಕಾಲ, ಇಷ್ಟೆಲ್ಲ ಕೊಟ್ಟ ಕಾಲಕ್ಕೂ ಗುಡಿಗೆ ಹೋಗಂಗಿಲ್ಲ, ಕೈ ಕೊಟ್ಟನ ಪೂಜೆ ಮಾಡಂಗಿಲ್ಲ, ಜಪ ಮಾಡಂಗಿಲ್ಲ, ಕಣ್ಣು ಕೊಟ್ಟನ ದೇವ್ರು ನೋಡಂಗಿಲ್ಲ, ಕಿವಿ ಕೊಟ್ಟನ ಎರಡು ಮಾತು ಕೇಳಂಗಿಲ್ಲ. ಎಂಥ ಮೂರ್ಖರು ಅಂತ ಅನ್ಬೇಕ್ರಿ, ಎಂಥ ಮೂರ್ಖರು. ಸಂಸಾರ ನೋಡಕ್ಕೆ ಕಣ್ಣೆಲ್ಲ ಪರಮಾತ್ಮ ನೋಡಕ್ಕ, ನೋಡಿ ನೋಡಿ ಕಣ್ಣು ದಣಿಯವು. ಅಕ್ಕಮಾದಿ ಕಣ್ಣು ದಣಿಯಂಗಿಲ್ಲ. ಹೆಂಗೆ ಸಿರು ಮಕ್ಕಳು ನೋಡಕ್ಕೆ ನಿಮ್ಗೆ ಕಣ್ಣು ದಣಿತವ, ಹಂಗೆ ದೇವ್ರು ನೋಡಕ್ಕೆ ಕಣ್ಣು ದಣಿಬೇಕು. ನೋಡಿ ನೋಡಿ ಕಣ್ಣು ದಣಿಯವು, ಹಾಡಿ ಹಾಡಿ ಬಾಯ ದಣಿದು, ಕುಣಿದು ಕುಣಿದು ಕಾಲ ದಣಿಯವು. ಅಕ್ಕಮಾದೇವಿ ಹೆಂಗಂತಾಳ್ರಿ, ಸುಮ್ಮನೆ ಓಡಿ ಬಂದ ಮಲ್ಯಯ್ಯ. ನೋಡಿದ್ಲೆ ನೋಡಿದ್ಲು, ಬ್ಯಾಸರ ಆಗಲಿಲ್ಲ ಕಣ್ಣಿಗೆ, ಕೇಳಿದ್ಲೆ ಕೇಳಿದ್ಲು, ಬ್ಯಾಸರ ಆಗಲಿಲ್ಲ ಕಿವಿಗೆ, ಹಾಡಿದ್ಲೆ ಹಾಡಿದ್ಲು, ಬ್ಯಾಸರ ಆಗಲಿಲ್ಲ ಬಾಯಿಗೆ, ಭಜನೆ ಮಾಡಿದ್ಲು, ಬ್ಯಾಸರ ಆಗಲಿಲ್ಲ ಕೈಗೆ. ಪರಮಾತ್ಮ ಓಡಿ ಬರ್ತಾನ್ರಿ. ಅಕ್ಕ ಅಂತ ಓಡಿ ಬಂದ ಪರಮಾತ್ಮ. ಹೆಂಗ ಕರುವಿಗಾಗಿ ಅಡವ್ಯಾಗ ಮೈದು ದನ ಹೆಂಗೆ ಹೊತ್ತು ಮಣಿಗೆ ಓಡಿ ಬರ್ತದ ಕರಿನ ಹಂತ್ಯಾಕೆ, ಹಂಗೆ ಪರಮಾತ್ಮ ನಿಮ್ಮ ಹಂತ್ಯಕ್ಕೆ ಬರ್ತಾನೆ. ನೀ ಅಂಬಾ ಅಂತ ಕರಿ, ಕರ ಕರಿತದ, ಅಂಬ 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 ಓಡಿ ಬರ್ತದ ಆಕಳ. ನಾವೆಂದರೆ ಕರೆದೇವಿ? ಇಲ್ಲ, ಕರೀಲಿಲ್ಲ. ಅದಕ್ಕೆ ಮಹಾತ್ಮರು ನಮಗಂತಾರೆ, ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ರೊಕ್ಕ ರೂಪಾಯಿ ಎಲ್ಲ ಪರಮಾತ್ಮನ ಕಾಣತಕ್ಕಂಥ ಶರೀರ ಇದು, ದೇವರಾಗುವ ಶರೀರ ಇದು. ನೀ ದಾನವನಾದಿ, ರಾಕ್ಷಸನಾದಿಯಲ್ಲ. ಮಾನವ ಅದಕ್ಕೆ ದೇವನಾಗಲಿಕ್ಕೆ ಬಂದಾನೆ, ಪರಂತು ನೀ ಏನಾದಿ? ದಾನವ ಆದಿ, ರಾಕ್ಷಸನಾದಿಯಲ್ಲ. ಮಹಾತ್ಮರು ಬಹಳ ನೋಯ್ಕೋತಾರೆ, ಅವ್ರಿಗೆ ಬಹಳ ಕಷ್ಟ ಆಗ್ತದೆ. ಹೇ ಪರಮಾತ್ಮ, ಎಂಥ ಜನಪ್ಪ ಇವರು, ಸಂಸಾರ ಬೇಡಲ್ಲ. ಅದರಾಗೆ ಶರಣರು ಮಾಡಿಲ್ಲ, ಸಂತರು ಮಾಡಿಲ್ಲ, ದಾಸರು ಮಾಡಿಲ್ಲ, ಮಾಡ್ಯಾರ. ಯಾವ ಮಹಾತ್ಮರು ಸಂಸಾರ ಬಿಡುವಂತ ಯಾರೂ ಹೇಳಿಲ್ಲ. ಸಂಸಾರದಾಗ ಶಿವನನ್ನು ಕಂಡವರದಾರೆ, ದಾಂಪತ್ಯದಲ್ಲಿ ದೇವರನ್ನು ಕಂಡವರದಾರೆ, ವ್ಯಾಪಾರದಲ್ಲಿ ವಿಷ್ಣುನ ಕಂಡವರದಾರೆ. ಪರಂತು ನೀ ಏನು ಕಾಣಲಿಲ್ಲ, ಕಟ್ಟ ಕಡೆಗೆ ನೀನು ಯಮಲೋಕವನ್ನು ಕಂಡಿಲ್ಲಪ್ಪ. ಯಮದೂತರನ್ನು ಕಂಡು, ವಿಷ್ಣು ದೂತರನ್ನ, ಶಿವದೂತರನ್ನ ನೀನು ಕಾಣಲಿಲ್ಲಲ್ಲ ಅಂತ ಮಹಾತ್ಮರಿಗೆ ಬಹಳ ಮನೋವ್ಯಥೆ ಆಗ್ತದೆ. ಯಾಕೆ? ಯಾರು ಬುದ್ಧಿ, ಎಲ್ಲರೂ ಬುದ್ಧಿವಂತರದ. ಅವರಿಗೆ ಟೈಮ್ ಸಿಗೋದು ಕುಂತು ವಿಚಾರ ಮಾಡಕ್ಕೆ, ಸುಮ್ಮನೆ ಕುಂತು ವಿಚಾರ ಮಾಡಬೇಕು. ನಾ ಏನು ಮಾಡ್ತೀನಿ, ಇದು ಸರಿಯೇ, ಇದೇ ಮಾಡೋಕ್ಕೆ ಹುಟ್ಟಿನೇ ಎಂದರೆ ವಿಚಾರ ಮಾಡಿದ್ದೇವೆ. ನಾ ಮಾಡೋದು ಸರಿನೇ? ಇದಕ್ಕೆ ಪರಮಾತ್ಮ ಈ ಮನುಷ್ಯನ ಕೊಟ್ಟಾನೇನು? God has given this human birth to you, not only living but to alive. ಪರಮಾತ್ಮ ಈ ದೇಹವನ್ನು ಕೊಟ್ಟುದು ಜೀವಿಸಲಾಗಿ ಇಲ್ಲ, ಸಂಸಾರಕ್ಕಾಗಿ ಅಲ್ಲ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪಯ್ಯ.
ಮನಸ್ಸಿನೊಳಗ ನೊಂದು ತ್ರಾಸಾಗಿ ಈ ಮಾತಂತಾರು. ದಾರಿ ಒಳಗೆ ಹುಡುಗ ಏನೋ ತಪ್ಪು ಮಾಡಿದ್ರೆ ತಾಯಿ ಹಣಿ ಹಣಿ ಬಡ್ಕೊಂಡು ಹೆಂಗೆ ಹೇಳ್ತಾಳ, ಹೇಳ್ತಾಳ ಅದಕ್ಕೆ ನಿನಗೆ ಎಷ್ಟನ್ನು ಹೇಳಿ ಅಂತಲ್ಲ, ಹಂಗೆ ಮಹಾತ್ಮರು ತೆರಿ ಬಡ್ಕೊಂಡು ಹೇಳ್ತಾರೆ. ಎಂಥ ಮಾನವ ಜನ್ಮ, ಏನು ಕಳಿಸಿಬಿಟ್ಟಿರಪ್ಪಯ್ಯ. ಯಾವ ಮಾನವ ಜನ್ಮ ಶಾಶ್ವತವಾದ ಸತ್ಯವನ್ನು ಕಾಣಬೇಕಾಗಿತ್ತು, ಅಲಭ್ಯ ಲಾಭವನ್ನು ಪಡೆಯಬೇಕಾಗಿತ್ತು, ಆ ಜನ್ಮದಲ್ಲಿ ಕೈ ಬಿಡತಕ್ಕಂಥ ವಸ್ತುಗಳನ್ನು ಸಹನ ಮಾಡಿಕೊಂಡೆಲ್ಲ ಸಂಗ್ರಹ ಮಾಡಿದಿ. ಏನ್ ಮಾಡಿದಿ? ಯಾರ್ಯಾರು ಏನೇನು ವಸ್ತು ಪಡ್ಕೊಂಡು ಅವು ಇರ್ತಾವ, ನಿನ್ನ ಬಿಟ್ಟು ಹೋಗ್ತಾವ, ಇಲ್ಲ ಅವರನ್ನೇ ಬಿಟ್ಟು ಹೋಗ್ತೀವಿ. ಪರಂತು ಪರಮಾತ್ಮ ಒಮ್ಮಸಿಕ್ಕ ಅಂದರೆ ಜಡೆಗಟ್ಟೆ ತಿರಿದುಂಡು ಮರುಳಾಗಿ ಹೋದರು. ಅದು ಒಮ್ಮ ಅನುಭವಕ್ಕೆ ಬಂತು ಅಂದ್ರೆ ಅದು ಬಂದಿಲ್ಲ. ತುಪ್ಪ ಉಳ್ಳಾರದ ಮೂರ್ಖ ಮನುಷ್ಯ ಕುಸುಬಿ ಎಣ್ಣೆಗೆ ತುಪ್ಪ ಅಂತಾನ, ಎಂದೂ ಉಂಡೇ ಇಲ್ಲದು ದರಿದ್ರ. ಕುಸುಬಿ ಎಣ್ಣೆಗೆ ತುಪ್ಪ ಅಂತಾನೆ. ಹಂಗೆ ಪರಮಾತ್ಮನ ಆನಂದ ನಾವೆಂದೂ ಅನುಭವಿಸೋ. ಸಂಸಾರದ ಭಾಳ ಸುಖ ರೀ, ಇಂಥ ಸುಖ ಏನು ಹೆಣ್ತಿ, ಎಂಥ ಗಂಡ, ಎಂಥ ಮಕ್ಕಳು ನಿನ್ನ ಗೋಡಿ ಕುಂಡಿಸಿ ಹೇಳ್ತಾರೆ ಅಷ್ಟೇ. ಅಂತ ಹೆಣ್ತೀನಿ ಮತ್ತೇನು ಮಾಡ್ತಾರೆ, ನಿನ್ನ ಗೋಡಿ ಕುಂಡಿಸಿ ಹೇಳ್ತಾರೆ. ಶಾಸ್ತ್ರ ಹೇಳ್ತದೆ. ಇದ್ರಾಗೆ ಇದೆಯಲ್ಲೋ, ಇದ್ದುದು ಬಿಟ್ಕೊಂಡು ಹೋದ್ರಲ್ಲ, ಅವ್ರು ಹುಚ್ಚರಿದ್ರು. ಅವ್ರಿಗೆ ಹೆಣ್ತಿ ರೊಕ್ಕ ಗಂಡ ಮಕ್ಕಳು ಇರಲಿಲ್ಲ, ರಾಜ್ಯವನ್ನು ಬಿಟ್ಟು ಹೋದ್ರು, ಭರ್ತೃಹರಿ ಸತಿ ಪತಿಗಳನ್ನು ಬಿಟ್ಟು ಹೋದ್ರು, ನಿಜಗುಣ ಶಿವಯೋಗಿಗಳು. ರಾಜ್ಯದ ಬಂಗಾರ ಸಿಂಹಾಸನ ಕುಂತವ್ರು ಬಿಟ್ಟು ಹೋಗ್ಯಾರ. ನೀ ಹರಕ್ಕೆ ಓದಿ ಮೇಲೆ ಕೊಂಡ್ರ ನಿಂದೇನು ಸುದ್ದಿ ಹೇಳ್ತಿ? ಸಿಕ್ಕಿಲ್ಲ. ಆನಂದ ಸಿಕ್ತು ಅಂದ್ರೆ ಮನುಷ್ಯ ಅದು ಪ್ರಯತ್ನ ಪಡಬೇಕು. ಕುಂತ ನೋಡ್ರಿ, ಒಂದು ಅರ್ಧ ಗಂಟೆ ಮುಂಜಾನೆ ಸುಮ್ಮನೆ ಎದ್ದು ಪಟಕನ ಅಂತ ಹಾಸಿಗೆ ಮೇಲೆ ಕುಂತ ನೋಡ್ರಿ, ಕಣ್ಣು ಮುಚ್ಚಿ ನೋಡ್ರಿ. ಒಳಗಿನ ಕಣ್ಣು ತೇರ್ರಿ, ಒಳಗಿನ ಕಿವಿ ತೇರ್ರಿ. ಈ ಕಿವಿ ಕಣ್ಣು ಹೊರಗೆ ನೋಡ್ತಾವ, ಒಳಗೆ ನೋಡಕ್ಕೆ ಕಲಿಬೇಕು. ಈ ಕಿವಿ ಒಳಗಿಂದ ಕೇಳಕ್ಕೆ ಕಲಿಬೇಕು. ಈ ಕೈ ಒಳಗಿಂದ ಮುಟ್ಟಕ್ಕೆ ಕಲಿಬೇಕು. ಈ ಕಾಲು ಒಳಗೆ ಹೋಗಕ್ಕೆ ಪ್ರಯತ್ನ ಮಾಡಬೇಕು. ಅಗಾಧವಾದ ಆನಂದ ಅದ, ಅಗಾಧವಾದ ಆನಂದ. ಅದನ್ನು ನಾವು ಪ್ರಯತ್ನ ಮಾಡಿಲ್ಲ. ಎಲ್ಲೆದರಿ ಅರೆ ಹೋರಿ ಕಾಶಿ ಕಾಣುತ್ತದೆ. ಎಲ್ಲದ ಕಾಶಿ ಅಂತ ಕುಂತಲ್ಲಿ ಅಂದ್ರೆ ನಡಿ, ಕಾಶಿ ಕಾಣ್ತದೆ. ಹಾಗೆ ಆತ್ಮ ಪರಮಾತ್ಮ ಆನಂದ ನೀ ಮಾಡಿದಿ ಇಲ್ಲ ಅಂತೀಯಲ್ಲ, ನೀ ಮಾಡಿದೇನಾದ್ರ ಸಲ ಪ್ರಯತ್ನ ಏನು ಮಾಡಿದಿ? ಹೋಗಿದಿ ಕಾಶಿಗೆ, ನಡೆದಿದಿ ಇಲ್ಲ ಅಂತಂದ್ರೆ ಜಗತ್ತಿನೊಳಗೆ ಆನಂದ ಇದು. ಎಲ್ಲ ಆನಂದಕ್ಕಿಂತಲೂ ಪರಮಾನಂದ ಅದ. ಗೊತ್ತಿಲ್ಲದೆ ತಿಳಿಲಾರ್ದೆ ನೆನಪಿಲ್ಲದ ನಿದ್ಯಾಗ ಅಷ್ಟು ಆನಂದ ಅದ. ನೆನಪು ಬಂತಂದ್ರೆ ಏನಂದ್ರೆ ಹೆಂಗೆ ಆನಂದ ಇರ್ಬೇಕ್ರಿ ಅದು. ಕಣ್ಣು ಮುಚ್ಚಿ ಕಿವಿ ಮುಚ್ಚಿ ಎಲ್ಲ ಮುಚ್ಚಿದ ಕಾಲಕ್ಕೆ ನಿದ್ಯಾಗ ಆನಂದ ಅದ. ಇವೆಲ್ಲ ತೆರೆದು ಅಂತಂದ್ರೆ ಒಳಗೋಗ್ಬೇಕು. ಎಷ್ಟು ಯಾಕೆ ನೀವು ಹೊರಗೆ ತಿನ್ರಿ ಉಂಡ್ರಿ ಮಾಡ್ರಿ ಇರ್ಲಿ ಲಾಜ್ಯದ ಮಕ್ಕವ್ರಿ, ಮನ್ಯಾಗ ಬಂದ ಕೂಡಲೇ ಏನು ಆರಾಮದ ಆರಾಮ ಹಂಗಿಲ್ಲಲ್ರಿ. ಪ್ರವಾಸ ಮಾಡಿ ಬಂದು ಎಲ್ಲ ನೋಡಿರ್ತೀರಿ, ಭಾಳ ಚಲೋ. ಎಲ್ಲ ದಿವ್ಸಕ್ಕೆ 10,000 ರೂಪಾಯಿ ಲಾಜ್ಯದಾಗ ಮಲಗಿರ್ಬೇಕು. ಪರಂತು ನಿಮ್ಮ ಮನ್ಯಾಗ ಕೌದ್ಯಾಗ ಮಕ್ಕೊಂಡ್ರಿ ಏನು ಆನಂದದ ಆನಂದ ಲಾಜ್ಯದಾಗ ಸಿಗುದಿಲ್ರಿ, ಸಿಗುದಿಲ್ಲ. ಎಷ್ಟು ದಿನ ರೊಕ್ಕ ಕೊಟ್ಟು ಪರಿಚಾರಕ್ಕೆ ತಂದೇನು ಕೈ ಕಮಲ್ ಸೇವೆ ಮಾಡ್ತಾರೆ, ಲಾಜಿಂಗದಾಗ ಉಣಿಸ್ತಾರೆ, ಕೈ ತೊಳಿತಾರೆ. ಪರಂತು ನಿಮ್ಮ ಮನ್ಯಾಗ ನಿನ್ನ ತಾಯಿ ಉಣಿಸಿದ ಭಯ ತುತ್ತಾಕದ ಆನಂದಕ್ಕಿಂತಲ್ಲ ಹೆಚ್ಚಿನ ಆನಂದ ಜಗತ್ತಿನೊಳಗೆ ಯಾವ ಆನಂದನೂ ಇಲ್ರಿ. ಅದು ನನ್ನ ತಾಯಿ ಅದ. ಆಗ ನನ್ನ ಆತ್ಮ ಪರಮಾತ್ಮ ಇಲ್ಲೇ, ನನ್ನ ಪರಮಾತ್ಮ ಹೃದಯದಲ್ಲದಾನ. ಅದಕ್ಕೆ ಆಫ್ಟರ್ ಲಾಂಗ್ ಸರ್ಚಸ್ ಹಿಯರ್ ಆ್ಯಂಡ್ ದೇರ್
ಕಮ್ ಬ್ಯಾಕ್ ದ್ಯಾಟ್ ಸರ್ಕಲ್ ಫ್ರಮ್ ವೇರ್ ಯು ಸ್ಟಾರ್ಟೆಡ್. ಯಾವ ಸುಖವನ್ನು ಕಾಣಲಿಕ್ಕೆ ಇಷ್ಟೆಲ್ಲ ಪ್ರಪಂಚ ಹೊರಗೆ ಓಡಿ 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 ಹೋಗ್ತಿ, ಆ ಮನಸ್ಸನ್ನು ವಾಪಸ್ ಅಲ್ಲಿಗೆ ಬಾ. ಎಲ್ಲ ಯಾತ್ರ ಮಾಡಿ ಬಂದು ಮನೆ ಮಗಡ್ಕೊಂಡು ನೋಡ್ರಿ, ಈಗ ಆರಾಮಾಯ್ತು ನೋಡ್ರಿ. ಹೈರಾಣ್ರಿ ಹೈರಾಣ್ರಿ, ಜಯ 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 ಎರಡು ತಿರುಗೋದು ಅಲ್ಲ. ಹಂಗೆ ಪ್ರಪಂಚದೊಳಗೆ ಯಾತ್ರಾಕ್ಕೆ ಹೋದವ್ರು ಹೈರಾಣ ಹೆಂಗದ, ಹೊಳ್ಳಿ ಮನೆ ಬಂದ್ರೆ ನೋಡ್ರಿ ಆರಾಮಾಯ್ತು, ಆರಾಮಾಯ್ತು. ಇದು ಆರಾಮದ, ನಮ್ಮ ಆರಾಮ ಒಳಗದ. ಟ್ರೈ ಟು ಬಿಕಮ್ ಇಂಟ್ರೋವರ್ಟ್, ನಾಟ್ ಎಕ್ಸ್ಟ್ರೋವರ್ಟ್. ಬಹಿರ್ಮುಖಿ ಆಗಲಿಕ್ಕೆ ಪ್ರಯತ್ನ ಮಾಡಬೇಡ, ಅಂತರ್ಮುಖಿ ಆಗಲಿಕ್ಕೆ ಪ್ರಯತ್ನ ಮಾಡಿದೆ ಅಂತ ಕೇಳಿದ್ರೆ ಆ ಸತ್ಯ, ಆ ಶಾಂತಿ, ಆ ಸುಖ ನಿನಗೆ ಸಿಗುತ್ತದೆ. ಸಿಗುತ್ತದಲ್ಲ, ಪ್ರಕಟ ಆಗ್ತದ, ಅದೇ ಒಳಗೆ ಅದ. ನಿಜನ ಆನಂದಕ್ಕೆ ಏನು ಪ್ರಯತ್ನ ಮಾಡಿರಿ ಇಲ್ಲ, ಅದ ಹೊರಗು ನೋಡೋದೆಲ್ಲ ಬಿಟ್ರಿ ಆನಂದ ಸಿಕ್ತು. ಕೇಳೋದು ಬಿಟ್ಟರೆ, ನೋಡೋದು ಬಿಟ್ರಿ, ಮುಟ್ಟೋದು ಬಿಟ್ರು, ಮಾತಾಡೋದು ಬಿಟ್ಟರೆ, ಎಲ್ಲ ಬಿಟ್ಟರೆ ಆನಂದ ಅದು ಆಲ್ರೆಡಿ ಅದ ಅಲ್ಲಿ. ಆಗ ನಮ್ಮ ಆನಂದ ಇದ್ದು ನಾವು ಯಾಕೆ ನಾವು ಬಹಿರ್ಮುಖ ಆಗಿದ್ದೇವೆ. ಬಹಿರ್ಭಾಯ ಚಕ್ಷು ಚೈವ ಅಂತರೇ ಭ್ರೂ ಗೀತೆಯಲ್ಲಿ ಪರಮಾತ್ಮ. ಕಣ್ಣಿನಿಂದ ಹೊರಗೆ ಹೋಗ್ತೇವೆ, ಕಿವಿಯಿಂದ ಹೊರಗೆ ಹೋಗ್ತೇವೆ, ಬಾಯಿಯಿಂದ ಹೊರಗೆ ಹೋಗ್ತೇವೆ, ಕೈಯಿಂದ ಹೊರಗೆ ಹೋಗ್ತೇವೆ. ಹೊರಗೆ ತಿನ್ನು ಚಟ ಇದ್ದವ್ರಿಗೆ ಮನ್ಯಾಗ ಹೆಂಡತಿ ಊಟ ಅಡುಗೆ ಚಲೋ ಕಾಣಂಗಿಲ್ರಿ. ಏನು ಮಾಡಿದಿ, ಹೆಂಗೆ ಮಾಡಿದಿ ಅಂತಾನು. ಯಾಕೆ ಹೊರಗೆ ತಿನ್ನೋ ಚಟ ಅದಕ್ಕೆ. ಮುಸುರಿ ತಿನ್ನೋ ಚಟ ಇತ್ತು ಅಂದ್ರೆ ಮತ್ತೆ ಹೊಟ್ಟೆದಾಗ ಮುಸುರಿನೇ. ಮುಸುರಿ ಚೆನ್ನು ಚಟ ಇತ್ತು ಎಮ್ಮೆ ಹಂಗ ಅಂತ ಕೇಳಿದ್ರೆ ಮನ್ಯಾನ ಅಡುಗೆ ಚಲೋ ಹತ್ತಂಗಿಲ್ಲ ಅವನಿಗೆ. ಏನು ಮಾಡಿದಿ, ಹೆಂಗೆ ಮಾಡಿದಿ, ಹಿಂಗೆ ಮಾಡಿದಿ. ಹಂಗೆ ಈ ಜೀವನಿಗೆ, ಆತ್ಮನಿಗೆ ಹೊರಗಿನ ಚಟ ಬಿದ್ದದ. ಹೊರಗೆ ನೋಡೋದು, ಹೊರಗೆ ಕೇಳೋದು, ಹೊರಗೆ ಮಾತಾಡೋದು, ಹೊರಗೆ ಮುಟ್ಟೋದು. ಟ್ರೈ ಟು ಬಿಕಮ್ ಇಂಟ್ರೋವರ್ಟ್. ಒಳಗೆ ಹೋಗಕ್ಕೆ ಪ್ರಯತ್ನ ಮಾಡು. ಒಳಗೆ ಹೋದೆ ಅಂದ್ರೆ ಅನಂತ ಆನಂದ ತುಂಬ್ಯದು ಪುಣ್ಯಾತ್ಮ, ಅನಂತ ಆನಂದ ತುಂಬ್ಯದ. ಅದು ಸಿಕ್ತು ಅಂತ ಕೇಳಿದರೆ ಜಡಗಟ್ಟಿ ತಿರಿದುಂಡು ಮರುಳಾಗಿ ಹೋದರು. ಹುಚ್ಚಾಗಿ ಹೋಗ್ಯಾರ ಪರಮಾತ್ಮನಿಗಾಗಿ. ಏನು ಕಡಿಮೆ ಇತ್ತು ಅಕ್ಕಮಹಾದೇವಿಗೆ, ಏನು ಕಡಿಮೆ ಇತ್ತು. ಯಾವ ಸುಖಕ್ಕೆ ಮಾಡಬಾರ್ದ ಪಾಪ ಮಾಡ್ತೇವಲ್ಲ, ಆ ಸುಖ ಅಕ್ಕಮಹಾದೇವಿ ಪಾದಕ್ಕೆ ಒಂದು ತಾನೇ ಬಿದ್ದಿತ್ತು. ಅಪಾರ ಐಶ್ವರ್ಯ, ಅಧಿಕಾರ, ಪಟ್ಟದ ರಾಣಿ ಅಧಿಕಾರ, ಸಾವಿರಾರು ಸೇವಕರು, ಬಾಯಾದ ಮಾತು ಹೊರಗೆ ಬರೋದ್ರಾಗೆ ಕೆಲಸ ಮಾಡೋರು. ಏನು ಕಮ್ಮಿತ್ತು? ಆನಂದ ಅನಿಸಲಿಲ್ಲ. ಅಕ್ಕ ಬಿಟ್ಟು ಹೋದಲ್ಲ. ಯಾವ ಸುಖ ಇರಬೇಕು? ಬರೀ ಬತ್ತರಾಗಿ ಅರಿವೆ ಇಲ್ಲದೆ ತಿರಿದುಂಡು ಹುಚ್ಚಾಗಿ ತಿರುಗಿಲ್ಲಲ್ಲ. ದುಃಖಕ್ಕೆ ಸುಖಕ್ಕೆ ಯಾವ ಸುಖ ಇರಬೇಕು? ಯಾವ ಸುಖ ಸಿಕ್ಕಿರ್ಬೇಕಾಗಿ ಬಟ್ಟ ಬತ್ತಲೆಯಾದಳು. ರಾಜಸಿಂಹಾಸನ ಎಲ್ಲ ಅಧಿಕಾರ ಕಾಲಿನಿಂದ ಒದ್ದಳು. ಅಡವಿ ಅಡವಿ ತಿರುಗಿದ್ಲು. ತಿರಿದುಂಡು ಜಡಗಟ್ಟಿ ಮರುಳಾಗಿ ಹೋದರು. ಹುಚ್ಚ ದಡ್ಡಿದ್ಲಕ್ಕೆ ಆನಂದ ಅದರಿ, ಆ ಪರಮಾತ್ಮನ ಆನಂದ ಅದ. ಮತ್ತು ಅದು ಹೆಂಗೆ ಸಿಕ್ಕಿತು? ಇಷ್ಟೇ, ಹೊರಗೆ ಹೋಗ್ಬೇಡ್ರಿ, ಒಳಗದ. ಅದು ಒಳಗೆ ನೋಡ್ರಿ, ಒಳಗಿಂದ ಕೇಳ್ರಿ, ಒಳಗೆ ಮಾತಾಡ್ರಿ, ಒಳಗೆ ಮುಟ್ರಿ. ನೀವು ಬಹುಶಃ ನೋಡಿರಿ, ಸಾಧುಗಳಿಗೆ ನೋಡಿ, ಯುಪಿ ಕಡೆ ಹೋರಿ, ಸಾಧುಗಳು ಮಸ್ತ್ ಹಿಂಗೆ ಗುಂಡು ಗುಂಡು ಇರ್ತಾವ್ರಿ. ಅವರೇ ನಿಮಗೆ ಮುಂಜಾನೆ ನಾಲ್ಕು ನಾಷ್ಟ ಉಪ್ಪಿಟ್ಟು ಕೊಡೋರು ಅದಾರನೇ ಅವ್ರಿಗೆ. ಹಂಗೆ ಗುಂಡಿರ್ತಾವ. ಹರಿದ್ವಾರ ಹೋರಿ ನೀವು, ತಾಳಿಗೆ ಯಾರು ಸಿಗಂಗಿಲ್ಲ. ನೀವು ಮನ್ಯಾಗ 3-10 ಅವಕ್ಕೆ ಮಾಡಿ ಹಾಕಿರಿ, ಮತ್ತೆ ಹಿಂಗೆ ಅಳ್ಕೋತಿ ಇರ್ತಾವ. ಯಾಕೆ? ಅರೆ ಆನಂದದ ಆನಂದ ಏನಪ್ಪಾ ಅಂದ್ರೆ, ಮನುಷ್ಯನಿಗೆ ಏನಪ್ಪಾ ಅಂದ್ರೆ
ಜಾಸ್ತಿ ಅದು ಆನಂದ ಉಳ್ಳ ಮನುಷ್ಯನಿಗೆ ಬಿ ಪಿ ಬರುವುದಿಲ್ಲ, ಇದು ತಿಳ್ಕೊರಿ. ಆನಂದ ಇದ್ದ ಮನುಷ್ಯ ಎಷ್ಟು ದಪ್ಪ ಇದ್ರು ಅವನಿಗೆ ಬಿ ಪಿ ಬರುವುದಿಲ್ಲ. ಯಾಕೆ? ಚಿಂತಿಲ್ಲ. ಅವರಿಗೆ ಚಿಂತೆ ಇರಂಗಿಲ್ಲ, ಚಿಂತನೆ ಇರ್ತದೆ. ಚಿಂತನೆ ಬೇರೆ, ಚಿಂತೆ ಬೇರೆ. ಅವ್ರಿಗೇನು ಕೂಡಲ ಸಂಗಮ ಒಲಿವನೋ ಒಲಿಯನೆಂಬ ಚಿಂತೆ ಹಾಸಲುಂಟು ಹೊದ್ದಲುಂಟು, ಇದು ಒಂದೇ ಚಿಂತೆ ಅವ್ರಿಗೆ. ಇದು ಚಿಂತನ ಅದ ಅವ್ರಿಗೆ ಪರಮಾತ್ಮ. ನಮ್ಗೆ ಚಿಂತೆ ಅದ. ಇಲ್ಲದ್ದು ವಸ್ತುವಿಗೆ ಚಿಂತನೆ ಮಾಡ್ತಾರೆ, ಚಿಂತೆ ಮಾಡ್ತಾರೆ. ಇದ್ದು ವಸ್ತುವಿಗೆ ಚಿಂತನೆ ಮಾಡ್ತಾರೆ. ಬರ್ಲಾರ್ದ ರೊಕ್ಕಿಗೆ ಚಿಂತೆ ಮಾಡ್ತಾರೆ, ಇದ್ದು ರೊಕ್ಕಿಗೆ ಎಣಿಸ್ತಾರೆ. ಚಿಂತೆ ಮಾಡ್ತಾರ ಅದಕ್ಕೆ. ಬರ್ಲಾರ್ದ ರೊಕ್ಕಿಗೆ ಚಿಂತೆ ಮಾಡ್ತಾರೆ, ಬಂದ ರೊಕ್ಕಿಗೆ ಎಣಿಸ್ತಾರೆ, ಚಿಂತನೆ ಮಾಡ್ತಾರೆ. ಹೊಳಿ ಅದಾವ ನೋಡ್ತಾರೆ. ಹಂಗ ಅವ್ರು ಯಾರಿಗೆ ಪ್ರಪಂಚದ ಅವರಿಗೆ ಇಲ್ಲದ ವಸ್ತು ಇಲ್ಲ, ಎಲ್ಲವೂ ಪರಮಾತ್ಮನ ಕಾಣ. ಚಿಂತೆ ಪ್ರಶ್ನೆ ಇಲ್ಲ. ಏನ್ ಮಾಡ್ತಾರೆ? ಚಿಂತನೆ ಮಾಡ್ತಾರೆ. ಹೇ ಭಗವಂತ, ಹೇ ಪರಮಾತ್ಮ, ಅನಂತ ರೂಪಾಯ ವಿಷ್ಣವೇ ಪ್ರಭ ವಿಷ್ಣವೇ. ಹೇ ಪರಮಾತ್ಮ, ಎಂಥ ರೂಪಪ್ಪ, ಎಷ್ಟು ಮಜೆ ಕಾಣ್ತಿ ಪರಮಾತ್ಮ. 4 ಕಾಲಾಗಿ ಕಾಣ್ತಿ, 2 ಕಾಲಾಗಿ ಕಾಣ್ತಿ, 2 ಕೈಯಾಗಿ ಕಾಣ್ತಿ. ಹೇ ಪರಮಾತ್ಮ, ಆಶ್ಚರ್ಯ ಪಡ್ತಾರೆ ಅವರು. ಚಿಂತನೆ ಮಾಡ್ತಾರೆ ಪರಮಾತ್ಮನನ್ನ. ನಾವು ಚಿಂತೆ ಮಾಡ್ತೇವೆ. ಚಿಂತೆಯೇ ಮುಪ್ಪು, ಸಂತೋಷವೇ ಯೌವನ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಪುಣ್ಯಾತ್ಮರೇ, ನೀ ಚಿಂತೆ ಮಾಡಬೇಡ, ಚಿಂತನೆ ಮಾಡು. ಸಂಸಾರದ ಚಿಂತನೆ ಮಾಡಕ್ಕೆ ಬರಂಗಿಲ್ಲ, ಅದು ಒತ್ತಟ್ಟು ಇರಂಗನೇ ಇಲ್ಲ. ಅದಕ್ಕೆ ಚಿಂತೆ ಮಾಡ್ತೇವೆ. ಪರಮಾತ್ಮ ಯಾವಾಗಾದ್ರೂ ಒಂದೇ ತರ ಇರ್ತಾನೆ, ಚಿಂತನೆ ಹಾಕದ. ಸದಾ ಇರುವ ವಸ್ತುವಿನ ಚಿಂತನ, ಒಮ್ಮಿದ್ದು ಒಮ್ಮ ಇಲ್ಲದ ವಸ್ತುವಿನ ಚಿಂತೆ ಯಾಕೆ ಮಾಡ್ತೇವಿ? ಇದೆ, ಈ ಹೆಣ್ತಿ ಹಿಂಗೆ ಇರ್ತಾಳೋ ಇಲ್ಲೋ, ಈ ರೊಕ್ಕ ಹಿಂಗೆ ಇರ್ತದೆ ಇಲ್ಲೋ, ಈ ಮನೆ ಹಿಂಗೆ ಇರ್ತದೆ ಇಲ್ಲೋ, ಮಗ ಓದ್ತಾನ ಇಲ್ಲೋ, ಇದೇ ಚಿಂತನ ಒಂದೇ ಅದ ಪರಮಾತ್ಮ. ಸದಾ ಸುಖಿ, ಸದಾ ಆನಂದ, ಸದಾ ನಿತ್ಯ ಪೂರ್ಣ ಪರಮಾತ್ಮದನ. ಸದಾ ಇರುವ ವಸ್ತುವಿಗೆ ಚಿಂತನೆ ಮಾಡಕ್ ಬರ್ತದೆ, ಚಿಂತೆ ಮಾಡೋ ಜರೂರತೆ ಇಲ್ಲ. ಸಂಸಾರ ಚಿಂತೆ ಯಾಕೆ ಮಾಡ್ತೀವಿ? ಒಮ್ಮೆ ಇರ್ತದ, ಒಮ್ಮೆ ಇರಂಗಿಲ್ಲ. ಒಮ್ಮೆ ಇರ್ತದ, ಒಮ್ಮೆ ಇರಂಗಿಲ್ಲ. ಅದು ಚಿಂತೆ ಮಾಡ್ತೇವೆ. ಪರಮಾತ್ಮ ಒಮ್ಮೆ ಇರ್ತಾನ, ಒಮ್ಮೆ ಇರಂಗಿಲ್ಲ. ಹಿಂಗದಾನೆ. ಅಲ್ಲಿದ್ದ ಪರಮಾತ್ಮ ಇಲ್ಲಿಲ್ಲವೇ? ಅಂದಿದ್ದ ಪರಮಾತ್ಮ ಇಂದು ಇಲ್ಲವೇ? ಸದಾ ಪರಮಾತ್ಮ ಅದಾನ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಇವೆಲ್ಲ ನಿಮ್ಮ ಮನಸ್ಸಿಗೆ ಒಂದು ರೂಢಿ ಹಾಕ್ರಿ, ಚಿಂತೆ ಮಾಡಕ್ಕೆ ಹಚ್ಚಬೇಡ್ರಿ. ಅದಕ್ಕೆ ಒಮ್ಮಿದ್ದು ಒಮ್ಮೆ ಇಲ್ಲದ ವಸ್ತುವಿನ ಬಗ್ಗೆ ಚಿಂತೆ ತಿಳಿದ್ರಿ, ನೆನಪಿಡ್ಬೋದು. ಒಮ್ಮೆ ಇರ್ತದ, ಒಮ್ಮೆ ಇರಂಗಿಲ್ಲ, ಅದ್ರ ಬಗ್ಗೆ ಚಿಂತೆ. ಯಾವಾಗಲೂ ಸದಾ ಇರ್ತದ, ಅದ್ರ ಬಗ್ಗೆ ಚಿಂತೆ ಅಲ್ಲ, ಚಿಂತನ. ಪರಮಾತ್ಮನ ಬಗ್ಗೆ ಚಿಂತೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಯಾಕೆ? ಸದಾ ಅದರ ಪರಮಾತ್ಮ. ಇವತ್ತು ಆವತ್ತಂತಿಲ್ಲ, ಅವಾಗಿದ್ದು ಪರಮಾತ್ಮ ಈಗೂ ಅದನ್ನ. ಅಲ್ಲಿದ್ದವ ಇಲ್ಲಿ ಅದಾನ, ಇಲ್ಲಿ ಅದ. ಅಲ್ಲಿದ್ದ ಇಲ್ಲಿಲ್ಲ ಅಂತಲ್ಲ. ಬಸವಣ್ಣ ಕಪ್ಪಡಿ ಸಂಗಮಕ್ಕೆ ಹೋದ, ಇಲ್ಲಿ ಗದ್ದಾದ್ರೆ ಅಲ್ಲಿ ದೇಹ ಬಿಡಬೇಕು ಅಂತ ಹೋದ. ಹೋಗುವಾದ ನೀಲಾಂಬಿಕೆಗೆ ಬಸವ ಕರ್ಯಾಕ ಬಂದ್ರವ್ರು, ನಡಿ ಕಪ್ಪಡಿ ಸಂಗಮನಾಥಕ್ಕೆ ಹೋಗುದು, ಅಲ್ಲಿ ದೇಹ ಬಿಡುವುದು. ಮನೆಗೆ ಹೆಂಡ್ರು ಶಾಣ್ಯರು ಇರ್ಬೇಕಿದೆ. ಹೆಂಡ್ರು ಶಾಣ್ಯರು ಇದ್ದರು ಅಂತಂದ್ರೆ 100 ಮಾರ್ಕ್ಸ್ ಸಂಸಾರದಾಗ. ಹೆಂಡ್ರು ಶಾಣ್ಯರು ಇಲ್ಲ ಅಂತಂದ್ರೆ ಅದು ಗಂಡನ ಮೇಲೆ ಒಂದು 25 ಬೀಳ್ಬೋದು, 50 ಬೀಳ್ಬೋದು, 75. ಪರ್ದು ಹೆಂಡ್ರು ಶಾಣ್ಯರಿದ್ರೆ 100 ಸಂಸಾರ ಯಾವುದು? ಬಸವಣ್ಣ ಅಂತಾನ, ಇಲ್ಲಿ ಕ್ರಾಂತಿ ಆಯಿತು, ನಡಿ ಹೋಗೋನು ಕೂಡಲ ಸಂಗಮಕ್ಕೆ.
ಎಲ್ಲ ಸವರಿಸಿ ಈಗ ಹೋಗೋ ವ್ಯವಸ್ಥೆ ಮಾಡ್ಕೊಂಡು ಬಸವಣ್ಣ ಕರೆಯಕ್ಕೆ ಬಂದ್ರೆ ನಡಿ ಹೋಗೋಣ ಅಂದ್ರೆ ಎಲ್ಲಿಗೆ ಅಂದ್ರು. ಊರು ತುಂಬ ಸುದ್ದಿ ಆಗಿತ್ತು ಹೋಗುದಂತ. ಈಕಿಗೆ ಗೊತ್ತಿಲ್ಲ, ಏನು ಗೊತ್ತಾಗ್ಯದಕ್ಕೆ. ಹೋಗೋಣ ಬರೀ ಎಲ್ಲಿಗೆ ಅಂತ ಕೇಳೋದು. ಕೂಡಲ ಸಂಗಮಕ್ಕೆ. ಅದಕ್ಕೆ ಅಂದ್ರೆ ಅಲ್ಲೇ ಹೋಗಿ ಸಂಗಮನಾಥ ಐಕ್ಯ ಆಗೋಣ. ಬಸವಣ್ಣ ವಯಸ್ಸಾದ ಬುದ್ಧಿ ಕೆಟ್ಟದೇನು ಅಂತ ಕೇಳೋದಕ್ಕೆ. ವಯಸ್ಸಾದ ಬುದ್ಧಿ ಬರುಷ್ಟಕ್ಕೆ ಹಂಗೆ ಕೆಟ್ಟದೇನು? ನೀನೇ ಹೇಳಿದಿ ಜಗವೆಲ್ಲ ನೀನೇ, ಎತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದರು ನೀನೇ ದೇವ, ವಿಶ್ವತೂ ಮುಖ ವಿಶ್ವತೂ ಪಾದ ನೀನೇ ದೇವ ಅಂತ ಹಾಡಿದ ಬಸವಣ್ಣ ಇವತ್ತೆಲ್ಲಿ ಕಟ್ಟದೆ ನಿನಗೆ. ಅಲ್ಲಿ ಹೋಗೋಣಂತೀಯಲ್ಲ. ಅಲ್ಲಿದ್ದ ಸಂಗಯ್ಯ ಇಲ್ಲಿಲ್ಲವೇ? ಸಂಗಯ್ಯ ಅಲ್ಲಿ ಅದನ್ನು ಇಲ್ಲಿಲ್ಲ, ಎಲ್ಲ ಕಡೆ ಅದನ್ನು ಪರಮಾತ್ಮ ಅಲ್ಲಿ ಹೋಗ್ತಂತೀಯಲ್ಲ. ಬಸವಣ್ಣ ಗಪ್ಪಾಗಿ ನಿಂತ. ಸಂಗಯ್ಯನ ಸಲುವಾಗಿ ನಾವು ಹೋಗೋದು ಎಲ್ಲಿ ಜರುರತಿಲ್ಲ, ಅಲ್ಲಿ ಅದನ ಎಲ್ಲ ಪರಿಪೂರ್ಣ ಪರಮಾತ್ಮ ಅದಾನ. ಆಕಾಶವತ್ ಸರ್ವಗತಶ್ಚ ನಿತ್ಯ. ಆಕಾಶ ಇಲ್ಲದ ಎಲ್ಲಿ ಅದ? ಎಲ್ಲ ಕಡೆ ಪೊಳ್ಳದ. ಆಕಾಶ ಬಿಟ್ಟು ಎಲ್ಲರೂ ಹೋಗಕ್ಕೆ ಬರ್ತದೆ? ಬರಂಗಿಲ್ಲ. ಆಕಾಶ ಇಲ್ಲಾಂದ್ರೆ ಅವಕಾಶ ಇಲ್ಲಾಂದ್ರೆ ಹೋಗಕ್ಕೆ ಬರಂಗಿಲ್ಲ. ಹಾಗ ಪರಮಾತ್ಮ ಸರ್ವತ್ರ ಅದನ. ಬಸವಣ್ಣ ತಣ್ಣಗಾಗಿ ನಿಂತ. ಹೌದು ಅಂದ. ಹೌದು, ಸಂಗಯ್ಯ ಎಲ್ಲ ಕಡೆ ಅದಾನ. ನಮ್ಮ ಮನಸ್ಸು ಎಲ್ಲ ಕಡೆ ಇಲ್ಲ ಅಂತ ಹೆಂಗೆ ಮಾಡಬೇಕು? ಕ್ರಾಂತಿ ಆಗ್ಯದ ಅಂತ ತಿಳ್ಕೊಂಡು ಕಡೆಗೆ ಹೋಗ್ತಾರೆ ಅವರು. ಪರಂತು ಅರ್ಥ ಏನಪ್ಪ ಅಂತ ಕೇಳಿದ್ರೆ ಸಮಸ್ತ ಪ್ರಪಂಚ ಇದು ಎಲ್ಲ ಎಲ್ಲಿ ವ್ಯಾಪ್ತ ಅಂತ ಕೇಳ ಮನಸ್ಸಿನಲ್ಲಿ ಅದ. ಮನಸ್ಸಿನಲ್ಲಿ ಎಲ್ಲಕ್ಕಿಂತ ದೊಡ್ಡದೇನಪ್ಪ ಅಂತ ಕೇಳಿದ್ರೆ ನಾವು ಎಲ್ಲನೂ ಮಾಡ್ತೇವೆ. ಎಲ್ಲ ಪೂಜಾ ಸಾಮಗ್ರಿ ತರ್ತೇವೆ. ದೇವ್ರ ಗುಡಿ ದೇವ್ರ ಮನೆ ಭಾಳ ಚಂದ ಕಟ್ತೇವೆ, ಎಲ್ಲ ಕಟ್ತೇವೆ. ದೇವ್ರದ್ದು ಬಂಗಾರ ತರ್ತೇವೆ, ದೇವ್ರು ಇಡ್ತೇವೆ. ದೇವ ಬಾಜಾರಾಚೆ ಭಾಜಿಪಾಲ ನಾಹಿ ರೇ. ದೇವರಿಗೆ ಬಂಗಾರ ಬೆಳ್ಳಿ ತರಕಾಯಿ ಬಜಾರ್ದಾನ ಕಾಯಿಪಲ್ಯ ಅದಾನ. सोन्याच्या देव केला, चोरांची भीती त्याला. ಭಾಳ ಬಂಗಾರ ದೇವ್ರು ಮಾಡಿದ್ರೆ ಕೀಲಿ ದೊಡ್ಡ ಹಾಕ್ಬೇಕಾಗ್ತದೆ, ದೊಡ್ಡ ದೊಡ್ಡ ಕೀಲಿ. ಇಲ್ಲ ಅಂದ್ರೆ ಯಾವ ಬರ್ತಾನೆ? ಅರೆ ಪರಮಾತ್ಮ ಎಲ್ಲಿಲ್ಲ? ಪರಮಾತ್ಮ ಎಲ್ಲ ಕಡೆ ಅದಾನ, ಎಲ್ಲದರೊಳಗನ ಪರಿಪೂರ್ಣ ಅದಾನಂತ ನಾವು ಹೇಳ್ತೇವೆ. ಅಂದಮೇಲೆ ಇಷ್ಟೇ ಮನಸ್ಸು ನಿಮ್ಮದು ಚಲೋ ಇರ್ಬೇಕ್ರಿ. ಪರಮಾತ್ಮನ ಜೊತೆಗೆ ಮನಸ್ಸಿರಬೇಕು. ನೀ ಎಲ್ಲಿದ್ರೂ ಕೂಡ ಚಲೋ ಇರ್ತದೆ, ಎಲ್ಲಿದ್ರೂ ಕೂಡ ಮನಸ್ಸು ಇರ್ತದೆ. ಶಾಸ್ತ್ರ ಹೇಳ್ತದೆ, ಮನಸ್ಸು ಬಿಟ್ಟು ನಾವು ಏನು ಮಾಡಿದರೂ ನಮಗೆ ಫಲ ಸಿಗುವುದಿಲ್ಲ. ಪರಮಾತ್ಮ ವಸ್ತು ನೋಡಂಗಿಲ್ಲ, ಅವೆಲ್ಲ ಅವನ ವಸ್ತುನೇ. ಅದು ನಿಮ್ಮ ಮನಸ್ಸು ನೋಡ್ತಾನೆ. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಈ ಮನಸ್ಸನ್ನು ನಮ್ಮ ಜೀವನದಲ್ಲಿ ಏನಪ್ಪ ಅಂತಂದ್ರೆ ಇಷ್ಟು ಚಲೋ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಕೇವಲ ಬರೀ ತೊಳ್ಕೊಂಡ್ರೆ ಬಳ್ಕೊಂಡೇ ಇಲ್ಲ. ನಾಯೇ ಧೋಯೆ ಕ್ಯಾ ಭಯ ಮನಕ ಮೈಲನ ಜಾಯ್. ಚಂದ 3 ಹೊತ್ತು ಸ್ನಾನ ಮಾಡಿದ್ರೆ ಏನಾಯ್ತು? ತೊಗಲು ಸ್ವಚ್ಛ ಹಾಕೋದು, ಮನಸ್ಸು ಸ್ವಚ್ಛ ಹಾಕೋದು. ಮನಸ್ಸು ಸ್ವಚ್ಛ. ಪರಮಾತ್ಮ ಈ ಶರೀರ ನೋಡಂಗಿಲ್ಲ. ಅವನು ಇದು ಎಷ್ಟು ತೊಳೆದ್ರೂ ಕೂಡ ಚಲೋ ಆಗುವುದಲ್ಲ. ಅಮೇಧ್ಯದ ಹಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಸುಡಲಿ ದೇಹವ. ಇದರ ಏನು ಸ್ವಚ್ಛತೆ? ಇದ್ರಾಗ ಜೀವ ಅದನ್ನು ತಿಳ್ಕೊಂಡು ಸುಮ್ಮನೆ ಇರ್ತೀರಿ. ಜೀವ ಐತ ಅದನ್ನು ಮುಟ್ಟಕ್ಕೆ ಅಲ್ಲಂತ ಅದೇ ಅದಲ್ಲ ಒಳಗೆ ಅದೇ ಅದ. ಜೀವಂತಿದ್ದಕ್ರು ಅದೇ ಎಲ್ವಾ ತಗೊಳ್ಳದ. ಜೀವ ಐತ ಅಂದ್ರೆ ಮುಟ್ಟಾಕ ಅನಿಸ್ತೀರಿ. ಅದಕ್ಕೆ ಶರಣರು ಅಮೇಧ್ಯದ ಹಡಿಕೆ, ಎಲುವಿನ ತಡಿಕೆ, ಸುಡಲಿ ದೇಹ. ಅದಕ್ಕೆ ಶಾಸ್ತ್ರ ಹೇಳ್ತದೆ ಮನಸ್ಸು ಬೇಕು ಪರಮಾತ್ಮನಿಗೆ, ಈ ದೇಹ ಪರಮಾತ್ಮನ ಬೇಕಾಗಿಲ್ಲ.
ನೀವು ಪರಮಾತ್ಮನ ಎಲ್ಲ ಕೊಡ್ತೀರಿ, ಮನಸ್ಸು ಕೊಡಂಗಿಲ್ಲ. ನೀವು ಏನೇ ಮಾಡ್ರಿ ಮನಸ್ಸು ಕೊಡ್ರಿ, ಏನೋ ಮಾಡ್ರಿ. ನಾವು ಹಾಗಲ್ಲ, ಎಲ್ಲ ಮಾಡ್ತೇವೆ, ಮನಸ್ಸು ಕೊಡಂಗಿಲ್ಲ, ಸಿಗುವುದಿಲ್ಲ. ಯಾರೋ ಇಬ್ಬರು ಸಾಧಕರು ಪರಮಾತ್ಮ ಚಿಂತನೆ ಮಾಡಿ ಸಾಧನೆ ಮಾಡತಕ್ಕಂಥವ್ರು ಎಲ್ಲೇ ನಡೆದಿರು. ಇಬ್ಬರು ಹೋಗ ಕಾಲಕ್ಕೆ ದಾರ್ಯಾಗ ವಸ್ತಿ ಆಯಿತು. ಎಲ್ಲಿ ಇರಬೇಕು, ಎಲ್ಲಿ ಹೋಗ್ಬೇಕು ಅಂತಕೊಂಡು ವಿಚಾರ ಮಾಡ್ಕೋತಾ ಹೋಗುದ್ರಾಗೆ ಒಬ್ಬ ಮಠಕ್ಕೆ ಹೋದ. ಮಠ ಸಿಕ್ತವನಿಗೆ ಉಳಿದ ದೇವ್ರಂತೆ ಕುಂತ. ಇನ್ನೊಬ್ಬ ಹೋಗ್ಬೇಕಾದ್ರೆ ಒಬ್ಬಕ್ಕೆ ವೇಶ್ಯ ಹೆಣ್ಮಗಳು, ಒಬ್ಬಕ್ಕೆ ಪಾತ್ರೆ ಎತ್ತಿ ನೋಡಿದ್ರು. ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಕರ್ಕೊಂಡು ಹೋದ್ಲು. ಅವ ಆ ಕಡೆ ಹೋದ, ಗುಡ್ಯಾಗ ಒಬ್ಬ ಕುಂತ. ಎರಡು ಜಾಗ ಹೆಂಗದವ್ರಿ, ಗುಡಿ ಅದ, ದೇವ್ರದಾರ. ಒಬ್ಬ ಗೆಳೆ ಅಲ್ಲಿ ಹೋದ. ಮತ್ತೊಬ್ಬ ಏನಪ್ಪ ಅಂತ ಕೇಳಿದ್ರೆ ವೇಶ್ಯ ಸುಳಿ ಮನೆಗೆ ಹೋದ. ಭಾಳ ವ್ಯವಸ್ಥೆ ಮಾಡಲ್ಲಕ್ಕೆ ಎಲ್ಲ ಅವ್ರಿಗೆ ಉಣಕ ತಿನ್ನಕ್ಕೆ ವ್ಯವಸ್ಥೆ ಮಾಡಲ್ಲ. ಇವ ಗೆಳೆ ಗುಡ್ಯಾಗ ಕುಂತಿದ್ದ. ಇವ ಪೂಜೆ ಮಾಡ್ದ, ಅದು ನೋಡ್ದ ಇದು ನೋಡ್ದ ಎಲ್ಲ ಕುಂತ. ಮಕ್ಕಳ ಟೈಮ್ಗೆ ಅವ ಅಕ್ಕಿ ಮನೆಯಾಗಿದ್ದವ, ಎಲೆ ನಾ ಇಂಥಲ್ಲಿ ಬಂದೆ. ನಮ್ಮ ಗೆಳೆಯ ಏನಪ್ಪ ಅಂದ್ರೆ ಗುಡಿಯಾಗಿದ್ದ, ಪೂಜೆ ಮಾಡ್ತಿರ್ಬೇಕು, ಭಜನೆ ಮಾಡ್ತಿರ್ಬೇಕು, ಜಪ ಮಾಡ್ತಿರ್ಬೇಕು. ನಾ ಬಂದು ಇಂಥವ್ರು ಸಿಕ್ಕಿರಪ್ಪ ಈ ಹೆಣ್ಮಗಳ ಹತ್ಯಾಕ. ಛೇ ಚಲೋ ಆಗಲಿಲ್ಲ ಇದು, ಜಪ ತಪ ಮಾಡಬೇಕಾಗಿತ್ತು ಅಂತಂದ್ರೆ ಹಮೇಶ ಇವನು ಮನಸ್ಸ ಗೆಳೆಯನ ಹಂತಕ್ಕೆ ಗುಡಿಯಾಗೆ. ಅವ ಅದರ ವೇಶ್ಯ ಮನೆಯಾಗ ಪರತ ಅವ ನನಗೆ ಗೆಳೆಯಿಗೆ ಪೂಜೆ ಮಾಡ್ತಿರ್ಬೇಕು, ಗಂಟೆ ಬಿಡ್ತಿರ್ಬೇಕು, ಸ್ತೋತ್ರ ಅಂತಿರ್ಬೇಕು. ಅವ ದೇವ್ರು ನೆನೆಸ್ತಿದ್ದ ಎಲ್ಲಿ, ಸೂಳಿ ಮನೆ. ಇವ ಗುಡಿಯಾಗೇನೇ ಇದ್ದನವ. ಇವ ಮಜಾ ಮಾಡ್ತಿರ್ಬೇಕು. ಅವ ಆಕೆ ಜೊತೆಗೆ ಆದ ಆರಾಮ್ಸೆ ಉಣ್ತಾನ ತಿಂತಾನ, ಆರಾಮ್ಸೆ ಚಂದನ. ಆಕೆ ಕೈ ಒತ್ತಿರ್ಬೇಕು, ಕಾಲು ಒತ್ತಿರ್ಬೇಕು, ಉಣಿಸ್ತಿರ್ಬೇಕು ಅನ್ಕೋಚ್ಕಿಂದ ಅವ ವಿಚಾರ ಮಾಡ್ತಿದ್ದ. ಪರಮಾತ್ಮನ ಕೃಪೆಯಿಂದ ಇಬ್ಬರು ಸತ್ತರಂತ. ಸತ್ರ ವೇಶ್ಯ ಮನ್ಯಾಗ ಇದ್ದವ ಸ್ವರ್ಗಕ್ಕೆ ಹೋದಂತ, ಗುಡ್ಯಾಗ ಇದ್ದವ ನರಕಕ್ಕೆ ಹೋದಂತ. ಹೆಂಗ್ರಿ, ಗುಡ್ಯಾಗಿದ್ದವ ಚಲೋ ಬೇಕಾಗಿತ್ತಲ್ಲ, ಬರಂತ ಅವನ ಮನಸ್ಸಿನಾಗ ವೇಶ್ಯ ಮನೆನೇ ಇತ್ತು. ಅವ ನಮ್ಮ ಗೆಳೆಯ ಮಜಾ ಮಾಡ್ತಿರ್ಬೇಕು, ಚಲೋ ಅವನ ಮನಸ್ಸಿನಾಗಿದೆ. ಮನಸ್ಸಿನಂತೆ ಮಹಾದೇವ ಅದಕ್ಕೆ ಅಂದಾರೆ. ನೀ ಎಲ್ಲಿರಲ್ಲೇಕ ಮನಸ್ಸು ಕೆಟ್ಟ ವಿಚಾರ ಮಾಡ್ತಿತ್ತು ಅಂದ್ರೆ, ಗುಡ್ಯಾಗ ಕುಂತು ಕೆಟ್ಟ ವಿಚಾರ ಮಾಡ್ತಿತ್ತು ಅಂದ್ರೆ ಏನು ಫಲ ಸಿಗೋದಿಲ್ಲ. ಮನ್ಯಾಗ ಕುಂತು ದೇವ್ರ ವಿಚಾರ ಮಾಡ್ಬೇಕು ವಿನಃ ಮಠದಾಗ ಕುಂತು ಮನೆ ವಿಚಾರ ಮಾಡಬಾರ್ದು. ಮನೆಯವ ಕಾರಣ ಬಂಧ ಮೋಕ್ಷಯೋ, ಮನುಷ್ಯನ ಸುಖಕ್ಕೂ ದುಃಖಕ್ಕೂ ಬಂಧನ ಕಾರಣ. ನಿಮ್ಮ ಮನಸ್ಸು ಹೆಂಗದ ಹಂಗದ. ನೀವು ಏನು ಮಾಡ್ತೀರಿ ಅಲ್ಲ, ಏನು ನೆನೆಸ್ತೀರಿ ಅನ್ನೋದಕ್ಕೆ, ಏನು ನೆನೆಸ್ತೀರಿ ಅನ್ನೋದಕ್ಕೆ. ಅದಕ್ಕೆ ಮಹಾನುಭಾವರು ತನು ತನ್ನ ಹೊರೆಯಲ್ಲಿದ್ದರೇನು, ಮನ ತನ್ನ ಹರಿದತ್ತ ಹರಿದ ಬಳಿಕ. ಕೆನೆ ಇಲ್ಲದ ಮೊಸರು ಎಷ್ಟು ಕಾಲು ಕಡಿದರೆ ಬೆಣ್ಣೆ ಬರ್ಪುದೇ ಅಯ್ಯ. ಎಷ್ಟು ಚಂದ ಹೇಳಿದ್ರು ನೋಡಿ. ಶರೀರ ಏನಕ್ಕೆ ಮಾಡಲಿಕ್ಕೆ, ಮನಸ್ಸು ಇರು, ಚಲೋ ಇರು. ಸಂಸಾರ ಮಾಡ್ರಿ, ಗಂಡ ಹೆಂಡತಿ ಇರೋಕೆ ಮಾಡ್ರಿ, ಮನಸ್ಸು ಪರಮಾತ್ಮನಿಗೆ ಕೊಡ್ರಿ. ಪರಮಾತ್ಮನಿಗೆ ಶರೀರ ಬೇಕಾಗಿಲ್ಲ, ಮನಸ್ಸು ಬೇಕು. ಮನಸ್ಸಿನಂತೆ ಮಹಾದೇವ ಅಂದಾರೆ. ನಾವು ಶರೀರ ಎಲ್ಲ ಕೊಡ್ತೇವೆ ಪರಮಾತ್ಮನಿಗೆ. ತನು ನಿಮ್ಮದೆಂದ ಬಳಿಕ, ಮನ ನಿಮ್ಮದೆಂದ ಬಳಿಕ, ಧನ ನಿಮ್ಮದ ಬರೀ ಅಂತೇವೆ ಅಷ್ಟೇ. ಮನಸ್ಸು ಅದರ ಹೊರಗೆ ಬರಂಗಿಲ್ಲ. ಎಲ್ಲ ಇದು ದೇವ್ರದೇ ರೀ, ಎಲ್ಲ ದೇವ್ರದೇ ರೀ. ಕೇಳಬೇಡ್ರಿ, ಹೇಳ್ಬೇಡ್ರಿ, ಬೇಡಬೇಡ್ರಿ, ಎಲ್ಲ ನಿಮ್ಮದೇ. ಏನರ್ಥ, ಏನರ್ಥ? ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ನನಗೆ ಬೇರೆ ವಿಚಾರ ಉಂಟೆ ಅಯ್ಯ. ಮನುಷ್ಯನ ಮನಸ್ಸಿನಿಂದ ನಿಮಗೆ ಸಿಗ್ತದೆ, ಶರೀರದಿಂದ ಮಾಡ್ತಕ್ಕಂತಹದ್ದು ಅಲ್ಲ, ಮಾಡ್ತಕ್ಕಂತಹದ್ದಲ್ಲ. ಕಳ್ಳನು ಕಾಳಿದೇವಿ ಪೂಜೆ ಮಾಡ್ಯಾನೆ ಕಳ್ಳತನ ಮಾಡ್ತಾನೆ. ಅವ್ರ ದೇವರ ಕಾಳಿದೇವಿ.
ಕಾಳಿದೇವಿ ಪೂಜೆ ಮಾಡಿನೇ ಕಳ್ಳತನ ಮಾಡ್ತಾನೆ, ಪುಣ್ಯ ಬರ್ತಾನೆ ಅವನಿಗೆ? ಪುಣ್ಯ ಬರಂಗಿಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ ಏನಪ್ಪ ಅಂತ ಕೇಳಿದ್ರೆ, ಮನುಷ್ಯನಿಗೆ ನಿನ್ನ ಮನಸ್ಸು ಕೊಡಬೇಕು, ಮನಸ್ಸು ಬೇಕು ಅಂತಾರೆ. ಮಠದಾಗ ಮಕ್ಕೊಂಡು ಶಿಷ್ಯ ವೇಶ್ಯ ಮನೆ ನೆನೆಸ್ತಿದ್ದ. ವೇಶ್ಯ ಮನೆಗಿದ್ದವ ಎರಡು ಚಂದ ನಾ ಇಂಥವ್ರು ಬಂದು ಸಿಕ್ಕಯ್ಯಪ್ಪ, ನಮ್ಗೆ ಎಳೆ ಪೂಜೆ ಮಾಡ್ತಿರ್ಬೇಕು, ದೇವ್ರ ನೆನೆಸ್ತಿರ್ಬೇಕು ಅನ್ಕೋತು ಇಬ್ಬರು ಸತ್ತರ ಗುಡಿಯಾಗಿದ್ದವನಿಗೆ ನರಕ ಆಯ್ತು, ವೇಶ್ಯ ಮನೆಗಿದ್ದವನಿಗೆ ಸ್ವರ್ಗ ಆಯ್ತಂತ. ಮನಸ್ಸು ಚಲೋ ಇರ್ಬೇಕ್ರಿ, ಮನಸ್ಸು ಚಲೋ ಇರ್ಬೇಕು. ಯಾವ ಮನುಷ್ಯನೇಪ್ಪ ಅಂತ ಕೇಳಿದ್ರೆ ಮನಸ್ಸು ಸರಿ ಇಲ್ಲ ಅಂದ್ರೆ, ನಿಮ್ಮ ಬೇಕಾದಿದ್ರು ತನು ತನ್ನ ಹೊರೆಯಲಿದ್ದರೇನು ಮನ ತನ್ನ ಹರಿದತ್ತ ಹರಿದ ಬಳಿಕ. ಬಹಳ ಮಂದಿ ನಾವು ಕುಂಡ್ರಿಸ್ತೇವೆ, ಬಡಗಾಲ ಪಂಚೆ ಹೊಡೆದು ಆಸನ ಹಾಕಿ ಕುಂಡ್ರಿಸ್ತೇವೆ, 1 ಗಂಟೆ ಕುಂತೇವ್ರಿ ಸ್ವಾಮಿ, ನಾವು ಎಲ್ಲಿ ಅಳಿಗಾಡಿಲ್ಲ. ನೀ ಕುಂತೀರಿ ಮನಸ್ಸ ಸಿದ್ಧ ಸೋಮನಾಥ ನಿಮ್ಮೆದುರಿಗೆ ಒಂದು ಅರಗಳಿಗೆ ಕುಳ್ಳಿರಲಾಗದು. ಎಷ್ಟು ಚಂದ ಆಯಿತು. ತನು ತನ್ನ ಹೊರಲಿದ್ದರೇನು ಮನ ತನ್ನ ಹರಿದತ್ತ ಹರಿದ ಬಳಿಕ. ಕೆನೆ ಇಲ್ಲದ ಮೊಸರು ಕಟ್ಟಿದೊಡೆ ಬೆಣ್ಣೆ ಬರ್ಪುದೇ ಅಯ್ಯ. ಮನಸ್ಸಿಲ್ಲದೆ ಎಷ್ಟು ಪೂಜೆ, ಎಷ್ಟು ಪಾಠ, ಎಷ್ಟು ಜಪ ಮಾಡಿದ್ರು ಕೆನೆ ಇಲ್ಲದ ಮೊಸರು ಕಟ್ಟದಂಗೆ ಮಜ್ಜಿಗೆ ಆಗ್ತದೆ, ಬೆಣ್ಣೆ ಆಗೋದಿಲ್ಲ. ಬೆಣ್ಣೆ ಇಲ್ಲ ಅಂದ್ರೆ ತುಪ್ಪಿಲ್ಲ. ಆಗ ಮನುಷ್ಯನಿಗೆ ಎಟ್ಟ ಮಾಡ್ತೇವೆ, ಮನಸ್ಸಿನಿಂದ ಮಾಡ್ತೀವಿ, ಮನಸ್ಸಿನಿಂದ ಮಾಡ್ಬೇಕಂತ. ಅವನಿ ಸಕಲೇಂದ್ರಿಯಗಳಲ್ಲಿ ವಿಕರಿಸುವ ಮನವು ಸೆಳೆದು ನಿಂದಾತನೇ ಸುಖಿ. ಕಣ್ಣಿನಿಂದ, ಕಿವಿಯಿಂದ, ಬಾಯಿಯಿಂದ, ಕೈಯಿಂದ ಹೋಗತಕ್ಕಂಥ ಮನಸ್ಸನ್ನು ಎಳೆದು ಯಾರು ನಿಲ್ಲಿಸ್ತಾರೆ ಅವನೇ ಸುಖಿ ಇರ್ತಾನೆ. ಮನುಷ್ಯ ಜಗತ್ತಿನೊಳಗೆ ದುಃಖ ಸುಖಿ ಆಗ್ತಾನೆ, ಪುಣ್ಯಾತ್ಮರೇ. ಅದಕ್ಕೆ ಮಹಾನುಭಾವ ಏನಪ್ಪ ಅಂತ ಕೇಳಿದ್ರೆ, ಮನಸ್ಸು ಚಲೋ ಇರಬೇಕ್ರಿ. ಬೀಜ ಚಲೋ ಇದ್ರೆ ಫಳ ಚಲೋ ಬರ್ತದೆ. ಶುದ್ಧ ಬೀಜಾಚಿ ಪೂಟಿ ಫಳ ರಸಾಳ ಗೋಮುಟಿ. ಬೀಜ ಚಲೋ ಇತ್ತು ಅಂದ್ರೆ ಗಿಡ ಚಲೋ, ಹಣ್ಣು ಚಲೋ ಆಗ್ತದೆ. ಬೀಜನೇ ಸರಿ ಇಲ್ಲ ಅಂತಂದ್ರೆ ಬೆಳೆ ಸರಿ ಬರೋಂಗಿಲ್ಲ. ಅದಕ್ಕೆ ಬೀಜೋಪಚಾರ ಅಂತ ಮಾಡ್ತಾರೆ ನೋಡ್ರಿ, ಬೀಜಕ್ಕೆ ಉಪಚಾರ ಮಾಡ್ತಾರೆ. ಅಂಥ ಬೀಜೋಪಚಾರ ಮಾಡಿದ ಬೀಜ ಬಿತ್ತಿದ್ರೆ ಫಲ ಚಲೋ ಬರ್ತದೆ. ಯಾವ ಬೀಜಕ್ಕೆ ಉಪಚಾರ ಮಾಡಲಾರ್ದೆ ಒಯ್ದು ಬಿತ್ತಿರಿ ಅದಕ್ಕೆ ಫಲ ಬರುವುದಿಲ್ಲ. ಹಂಗೆ ನಮ್ಮ ಮನಸ್ಸು ನಮಗೆ ಒಳ್ಳೇದು ಏನಪ್ಪ ಅಂತ ಕೇಳಿದ್ರೆ, ಆನಂದ, ಸುಖ, ಶಾಂತಿ, ಸಮೃದ್ಧಿ ಕೊಡಬೇಕು ಅಂದ್ರೆ ಅದಕ್ಕೆ ಉಪಚಾರ ಮಾಡಬೇಕು. ಉಪಚಾರ ಮಾಡಿ. ಉಪಚಾರ ಏನು ಮಾಡಿರಿ? 9 ಹೇಳಿ: ದಾನ, ಧರ್ಮ, ಕ್ಷಮೆ, ಧೃತಿ, ಶಾಂತಿ. ಇವೆಲ್ಲ ಬೀಜೋಪಕರಣ ಅದಾವ. ಅವು ಮಾಡಿದ್ರೆ ಅಂದ್ರೆ ಫಳ ರಸಾಳ ಗೋಮಟಿ. ಹೆಂಗೆ ಬೀಜ ಬಿತ್ತಕ್ಕಿಂತ ಬಂದು ಅದು ಉಪಚಾರ ಮಾಡಿ, ಔಷಧ ಮಾಡಿ, ಹುಳ ಹತ್ತಲಾರ್ದಂಗ ಎಲ್ಲ ಮಾಡಿ ಬಿತ್ತಿರಲ್ಲ, ಹಂಗೆ ಇದು ಮನಸ್ಸನ್ನು ಕೂಡ ಇದಕ್ಕೆ ಉಪಚಾರ ಮಾಡಿ, ಬೀಜೋಪಚಾರ. ಮನಸ್ಸೇ ಬೀಜು. ಸಂಸ್ಕೃತಿಗೆ ಬೀಜು ಮನವೇ ಕಾರಣವಲ್ಲದೆ ಬೇರಿಲ್ಲ ಕಾಣಿರೋ. ಹುಟ್ಟು ಸಾವುಗಳಿಗೆ, ಸುಖ ದುಃಖಗಳಿಗೆ ಮನಸ್ಸೇ ಕಾರಣದ. ಇದು ಬೀಜದ. ಇದಕ್ಕೆ ಉಪಚಾರ ಮಾಡ್ರಿ, ಉಪಚಾರ ಮಾಡ್ರಿ. ಶಾಂತಿ, ಕ್ಷಮೆ, ದಯ, ಧ್ಯಾನ, ದಾನ ಇವೆಲ್ಲ ಮಾಡಿದ್ರಿ ಅಂತ ಕೇಳಿದ್ರೆ ಫಲ ಭಾಳ ಚಲೋ ಬರ್ತದೆ ರೀ. ಬೆಳೆ ನಂಬರ್ 1 ಬರ್ತದೆ. ಪರಮಾತ್ಮ ಸಿಗ್ತಾನೆ ನಮ್ಗೆ. ಬೆಳೆ ಅಂದ್ರೆ ಪರಮಾತ್ಮ ಸಿಗ್ತಾನೆ. ಅದಕ್ಕೆ ಮಹಾನುಭಾವರು ನಮಗೆ ಮ್ಯಾಲಿಂದ ಮ್ಯಾಲೆ ಏನು ಹೇಳ್ತಾರೆ ಅಂತ ಕೇಳಿದರೆ, ನಿನಗೆ ಮನಸ್ಸಿಗೆ ಉಪಚಾರ ಮಾಡಲಿಕ್ಕೆ ಕಲಿ. ಹೆಂಗೆ ಬೀಜಕ್ಕೆ ಉಪಚಾರ ಮಾಡ್ತೀರಿ ಹಂಗೆ ಮನಸ್ಸಿನಿಗೆ ಉಪಚಾರ ಮಾಡಕ್ಕೆ ಕಲಿ. ಅವೇನು? ಧ್ಯಾನ, ದಾನ, ಚಿಂತನ, ನಾಮಸ್ಮರಣ, ಯೋಗ. ಇಟ್ಟರೆ ಮಾಡಿರಿ, ಸ್ವಲ್ಪರೇ ಮಾಡಿರಿ. ಏನೋ ಮಾಡಂಗಿಲ್ಲ. ಕಾಯಿ ಇಲ್ಲ, ಕರ್ಪೂರ ಇಲ್ಲ, ಬಂದೆ ನಿನ್ನ ಗುಡಿಗೆ, ವರ ಇಲ್ಲ, ಶಾಪ್ ಇಲ್ಲ, ಹೋಗಿ ನಿನ್ನ ಮನೆಗೆ. ಏನೂ ಮಾಡ್ಲಾರ್ದ ದೇವ್ರಂದ್ರೆ ದೇವ್ರು ಏನು ಮಾಡ್ತಾನೆ? ಏನು ಮಾಡಿದಿ? ಏನು ಮಾಡಿದಿ? ಒಂದಿಷ್ಟು. ಅದಕ್ಕೆ ಶ್ರಾವಣ ಮಾಸ ಅದ ರೀ. ಅದಕ್ಕೆ ಯಾವಾಗಲೂ ಮಾಡಬೇಕು. ಮಾಡಂಗಿಲ್ಲ ಅಂತ ನಮ್ಗೆ ಹಿಂಗೆ ಶ್ರಾವಣ ಹೇಳ್ಯಾರ. ಹಮೇಶ ಶ್ರಾವಣ ಇರಬೇಕು. ನಮ್ಮದು ಹಮೇಶ ಹೋಳಿ ಹುಣ್ಣಿನೇ ಅದು. ಅದು ಆಯ್ತರಿಕ್, ಇದು ಆಯ್ತರಿಕ್, ಹಂಗೆ ಆಯ್ತರಿಕ್, ಹಿಂಗೆ ಆಯ್ತರಿಕ್, ಅವರು ಆದ್ರಿ, ಇವರು ಆದ್ರಿ. ಅದು ಹಮೇಶ ಶ್ರಾವಣ ಮಾಡ್ರಿ. ನಿತ್ಯ ಶ್ರಾವಣ.
ಆವಾಗ ನೋಡಿದಾಗ ಲಿಂಗ ಪೂಜೆ ಆಗತ್ತಾದಣ್ಣ. ಹೆಂಗೆ ಹೇಳಿದ್ರು ಅವರು? ನಿತ್ಯ ಇರಬೇಕು ಮನುಷ್ಯನಿಗೆ. ಶ್ರಾವಣ ಅಲ್ಲ, ನಿತ್ಯ. ಎಂದರೊಮ್ಮೆ ಉಂಡ್ರೆ ಪೈಲ್ವಾನ್ ಹಂಗಿಲ್ಲ, ದಿನ ಉಣ್ಬೇಕು. ದಿನ ಉಂಡ್ರೆ ಪೈಲ್ವಾನ್ ಅಕ್ಕ. ನಾವು ಅಮಾಶಿಗಮ್ಮ ಹುಣಿಗಮ್ಮ ಹೋಳಿಗೆ ತುಪ್ಪ ಉಂಡ್ರೆ ಪೈಲ್ವಾನ್ ಅಕ್ಕನೆ ಅಂದರೆ ಡಿಸೆಂಟ್ರಿ ಹತ್ತದು. ದಿನ ಮಾಡ್ಬೇಕು ಮನುಷ್ಯ. ಆಗ ಶ್ರಾವಣ ದಿನ ಇರ್ಬೇಕ್ರಿ ನಮಗೆ. ದಿನ ಪರಮಾತ್ಮನ ಚಿಂತೆ ನಿಯಮದಿಂದ ಮಾಡಬೇಕು. ಮುಂಜಾನೆ ಇಷ್ಟು, ಸಾಯಂಕಾಲ ಇಷ್ಟು, ಈಗಿಷ್ಟು, ಆಗಿಷ್ಟು, ಇಷ್ಟು ಕೊಡಬೇಕು, ಇಷ್ಟು ದಾನ, ಇಷ್ಟು ಧರ್ಮ, ಇಷ್ಟು ಚಿಂತನೆ, ಇಷ್ಟು ಪರೋಪಕಾರ. ಇವೆಲ್ಲವೂ ಕೂಡ ಮನುಷ್ಯ ಏನಪ್ಪ ಅಂತಂದ್ರೆ ಮನೆಗೆ ಹೆಂಗೆ 4-8 ಪಿಲ್ಲರ್ ಇರ್ತವೆ, 4 ಗಾಡಿ ಇರ್ತವೆ, ಹಾಗೆ ಮನುಷ್ಯನ ಜೀವನ ಬೆಳೀಲಿಕ್ಕೆ ನಿಂದ್ರಾಕ ಬೇಕು. ಇವು 4-8 ಪಿಲ್ಲರ್ ಬೇಕು. ಶಾಸ್ತ್ರದ ಹೇಳ್ಯಾರ. ದಯ, ದಾನ, ಉಪಕಾರ, ಸ್ಮೃತಿ, ಸೇವೆ ಇವೆಲ್ಲನೂ ಮಾಡ್ರಿ, ಬಿಡ್ಲಿಕ್ಕೆ ನಿಂದಿರ್ತದ ರೀ. ನೀವು ಧನ್ಯರಾಗ್ತೀರಿ, ಪರಮಾತ್ಮರಾಗ್ತೀರಿ. ಅದಕ್ಕೆ ಶಾಸ್ತ್ರ ಏನಪ್ಪ ಅಂತ ಕೇಳಿದ್ರೆ ಇವೆಲ್ಲಕ್ಕೂ ಕಾರಣ ಅದು ಒಂದೇ. ಅದು ಬರೋಬ್ಬರಿ ಆಯ್ತಾ? ಎಲ್ಲ ಬರೋಬ್ಬರಿ. ಏನು? ಮನಸ್ಸು. ಅದಕ್ಕೆ ಏನು ಬಿಡಬೇಡ, ಅತ್ತಲಿತ್ತ ಹರಿವ ಮನವು ಕೊಟ್ಟಡೆ ಸಂಸಾರ ಶರದಿಯ ದಾಟಿಸುವೆ. ನಿನ್ನ ರೊಕ್ಕ ಬೇಡ, ನಿನ್ನ ರೂಪಾಯಿ ಬೇಡ, ನಿನ್ನ ಭೂಮಿ ಬೇಡ, ನಿನ್ನ ಏನು ಬೇಡ. ಅತ್ತಲಿತ್ತ ಹರಿವ ಮನವ ಕೊಟ್ಟಡಿ, ಸ್ವಂತ ಮನಸ್ಸು ಕೂಡ ಜನ್ಮ ಮರಣದಿಂದ ದಾಟಿಸ್ತೀನಿ ಅಂತ ಅಂಬಿಗರ ಚೌಡ ಹೇಳ್ತಾನೆ. ಪುಣ್ಯಾತ್ಮರೇ, ಇವೆಲ್ಲ ಸಾಧನೆಗಳು ಮನಸ್ಸಿನ ಸ್ಥಿರೀಕರಣಕ್ಕೆ. ಎಂದರೊಮ್ಮೆ ಉಂಡ್ರೆ ಪೈಲ್ವಾನ್ ಆಗೋದಿಲ್ರಿ. ದಿನ ಉಣಬೇಕು, ದಿನ ಬೇಟಕ್ ಮಾಡಬೇಕು. ಹಾಗೆ ಈ ಸಾಧನೆ ನಾವು ನಿತ್ಯ ಮಾಡಬೇಕು. ದಿನ ಜಪ, ದಿನ ತಪ, ದಿನ ದಾನ, ದಿನ ಧ್ಯಾನ ಮಾಡಿದ್ರಿ ಅಂತಂದ್ರೆ ಎಟ್ಟರೆ ಅದಕ್ಕೆ ಕೊಡಬೇಕಲ್ಲ. 12 ತಾಸು ಸಂಸಾರ ಕೊಡಕತ್ತೇವೆ ಹೆಂಡ್ರಿ ಮಕ್ಕಳಿಗೆ. ದೇವ್ರಿಗೆ ಎಷ್ಟು ಕೊಡ್ತೇವೆ ಅಂತ ನೋಡಿದ್ರೆ ನಮಗೆ ನಾಚಿಕೆ ಆಗ್ತದೆ ರೀ. ದೇವ್ರ ಸಲುವಾಗಿ ಎಷ್ಟು ಕೊಟ್ಟು ಎಲ್ಲ ಹೇಳ್ತೀರಿ, ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವಗಾಳೆ ನಿಮ್ಮ ದಾನ. ಎಷ್ಟು ಕೊಟ್ಟಿರಿ ದೇವರಿಗೆ? ಎಷ್ಟು ಕೊಟ್ಟಿರಿ? ಸಂಸಾರಕ್ಕೆ ಇಡೀ 24 ಕೊಡ್ತೀರಲ್ಲ, ಪರಮಾತ್ಮನಿಗೆ ಎಷ್ಟು ಕೊಟ್ಟಿರಿ? ಮುಂಜಾನೆ 15-20 ನಿಮಿಷ ಕೊಡೋಕ್ಕಾಗಿಲ್ಲ. ಸೂರ್ಯ 10 ನಿಮಿಷ ಕೊಡೋಕ್ಕಾಗಿಲ್ಲ. ನಮಗೆ ಟೈಮ್ನೇ ಇಲ್ಲ. ಸಾಯಕ್ಕೆ ಟೈಮ್ ಕೇಳ್ತಾರ ಯಮರಾಜ? ಲಕ್ಷ್ಯ ರೀ, ನೆನಪಿಟ್ಕೋರಿ, ಈ ದೇಹ ಮತ್ತೆ ಸಿಗೋದಿಲ್ಲ. ನಿಮಗೆ ಯಾರಿಗಾರ ಭರೋಸೆ ಅದ ಮುಂದಿನ ವರ್ಷ ನಾ ಮನುಷ್ಯನಾಗಿ ಹುಡ್ತೀನಂತ? ಅಂತ ಕೆಲಸ ಏನು ಮಾಡೀರಿ? ಮನುಷ್ಯನ ಕೆಲಸ ಏನು ಮಾಡಿದೇವಿ? ದಾನ ಮಾಡಿದೆ, ಧ್ಯಾನ ಮಾಡಿದೆ, ತಪ ಮಾಡಿದೆ, ಜಪ ಮಾಡಿದೆ. ಏನು ಮಾಡಿದಿ ಮನುಷ್ಯನಾಗಿ ಹುಟ್ಲಿಕ್ಕೆ? ಮನುಷ್ಯನಾಗಿ ಹುಟ್ಲಿಕ್ಕೆ ಬೇಕಾದ ಕೆಲಸನೇ ನಾವು ಮಾಡಿಲ್ಲ. ಖಾವೋ ಪೀವೋ ಮೋಜ ಉಡಾವೋ, ಉಂಡಿ ತಿಂದಿ ಮಜಾ ಮಾಡಿದೆ. ಮನುಷ್ಯ ಹೆಂಗೆ ಬರ್ತದೆ? ಪುಣ್ಯಾತ್ಮರೇ, ನೆನಪಿಡ್ರಿ. ಮಹಾತ್ಮರು, ಶಾಸ್ತ್ರಗಳು ನಮಗೆ ಗಂಟಿ ಬಿಡದು ಎಚ್ಚರ ಮಾಡಿ ಹೇಳಕತ್ಯಾರ. ಹುಷಾರಿ ಆಗಲಿ, ಹುಷಾರಿ ಆಗಲಿ. ಹೋಯ್ತು ಅಂದ್ರೆ ಸಿಗುವುದಲ್ಲ ಈ ಜನ್ಮ. ಅಂಥ ಜನ್ಮ ಪರಮಾತ್ಮ ಕೊಟ್ಟಾನೆ. ಯಾವ ಜನ್ಮದಲ್ಲಿ ಈ ಕೆಲಸ ಮಾಡಕ್ಕೆ ಬರಲ್ಲ ಅದು ಮಾಡಕ್ಕೆ ಕೊಟ್ಟಾನೆ. ದನ ಜಪ ಮಾಡ್ತಾವ, ದನ ಪೂಜೆ ಮಾಡ್ತಾವ, ದನ ಧ್ಯಾನ ಮಾಡ್ತಾವ? ಇಲ್ಲ. ಯಾವ ಕೆಲಸ ದನ ಮಾಡಕ್ಕೆ ಬರಂಗಿಲ್ಲ ಆ ಕೆಲಸ ಮಾಡಿದ್ರೆ ಮನುಷ್ಯ ಅಂತಾರೆ. ಮತ್ತು ಅವು ಮಾಡೋ ಕೆಲಸ ಮಾಡೋದಂದ್ರೆ ಬಾಲು ಕೂಡಿಲ್ಲದ 2 ಕಾಲಿನ ದನ, ಇದು ಸ್ಪೆಷಲ್ ಆನಿಮಲ್ ಅಂತಾರೆ. ಯಾವ ದನ ಮಾಡಕ್ಕೆ ಕೆಲಸ ಏನು ಮಾಡಕತ್ತಪ್ಪ? ಏನು ಮಾಡಿದ? ಅದನ್ನೇ ಮಾಡಲಿಕ್ಕೆ ಪರಮಾತ್ಮ ನಿಮಗೆ ಭವ್ಯವಾದ, ದಿವ್ಯವಾದ, ಕಿಮ್ಮತ್ತ ಇಲ್ಲದಂತ ಅಂತ ಅನಂತ ಏನಪ್ಪ ಅಂದ್ರೆ ಇದು ಬೆಲೆ ಬಾಳ್ತಕ್ಕಂಥ ಶರೀರ ಕೊಟ್ಟಿದ್ದಾನೆ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ. ಹಾಡ್ಯಾರಲ್ಲ, ಏನು ಕೆಡಿಸಿಬಿಟ್ರಪ್ಪ? ಎಲ್ಲ ದಂದ ಕೆಲಸನ ಮಾಡಕ್ಕತ್ತೇವಲ್ಲ. ಒಂದಿಷ್ಟು ಮನುಷ್ಯರ ಕೆಲಸ ಮಾಡಲಿಕ್ಕೆ ಕಲಿ ಅಂತ ತಿಳ್ಕೊಂಡು ನಮಗೆ ಹೇಳ್ತಾರೆ. ಅದು ಮಾಡಕ್ಕೆ ಕಾರಣ ಏನು? ಉಳ್ಳದು ಒಂದು ಮನ, ಈ ಮನಸ್ಸು. ನಮಗೆ ಮಾಡಿಕೊಡ್ಲಾರ್ದು ಯಾವುದು? ಮನಸ್ಸೇ. ಆ ಮನಸ್ಸಿಗೆ ಒಂದಿಷ್ಟು ಹಾಕಿರಿ ಕಡಿವಾಣ.
ಇಲ್ಲ ಅಂದ್ರೆ ಕತ್ತಿ ಹಾಕದದು. ಲಗಾಮ್ ಇದ್ರೆ ಕುದುರೆ ಹಾಕದ, ಲಗಾಮ್ ಇಲ್ಲ ಅಂದ್ರೆ ಕತ್ತಿ ಹಾಕದ. ಆ ಮನಸ್ಸಿಗೆ ಕತ್ತಿ ಮಾಡಬೇಡ್ರಿ, ಕುದುರೆ ಮಾಡ್ರಿ. ಕತ್ತಿ ಮೇಲೆ ದೇವ್ರ ಮೆರವಣಿಗೆ ಆಗಿಲ್ಲ, ಕುದುರೆ ಮೇಲೆ ದೇವ್ರ ಮೆರವಣಿಗೆ ಆಗ್ತದೆ. ಪುಣ್ಯಾತ್ಮರೇ, ನೀವು ಕುದುರೆ ಆಯ್ತ ನಿಮ್ಮ ಮನಸ್ಸ ಅಂದ್ರೆ ಪರಮಾತ್ಮ ಬಂದು ಅದ್ರ ಮೇಲೆ ಕುಡಿರ್ತಾನ. ಪುಣ್ಯಾತ್ಮರೇ, ಅಂತ ಭಾಗ್ಯ, ಪರಮಾತ್ಮನ ಹೊತ್ತು ಮೆರೆಯತಕ್ಕಂಥ ಭಾಗ್ಯ ನಮ್ಮೆಲ್ಲರದ ಆಗಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇವೆರಡು ಮಾತು ಮುಗಿಸ್ತಾನೆ.